ಸಿಟಿಯಲ್ಲಿ ಒಬ್ಬ ಸೀರಿಯಲ್ ಸೈಕೋ ಕಿಲ್ಲರ್ ಮಳೆ ಬರುವ ಸಮಯದಲ್ಲಿ ಮಾತ್ರನೇ ವಿಕ್ಟಿಮ್ಸ್ ಗಳನ್ನ ಟಾರ್ಗೆಟ್ ಮಾಡಿ ತುಂಬಾನೇ ಭೀಕರವಾಗಿ ಕೊಲೆ ಮಾಡ್ತಿರ್ತಾನೆ. ಈ ಸೀರಿಯಲ್ ಕೊಲೆಗಳ ಕೇಸನ್ನ ಇನ್ವೆಸ್ಟಿಗೇಷನ್ ಮಾಡೋದಕ್ಕೆ ಅಂತ ಬಂದ ಚಿತ್ರದ ಹೀರೋ ಎಸಿಪಿ ಅಬ್ರಹಾಂ ಒಂದೊಂದೇ ಕ್ಲೂಗಳನ್ನ ಕ್ರ್ಯಾಕ್ ಮಾಡೋದಕ್ಕೆ ಶುರು ಮಾಡ್ತಾನೆ. ಆದ್ರೆ ಮತ್ತೊಂದು ಕಡೆ ಶಾಕಿಂಗ್ಲಿ ಅಬ್ರಹಾಂನ ತಮ್ಮನೆ ಒಂದು ಕೊಲೆಯ ಕೇಸ್ ನಲ್ಲಿ ಸಿಕ್ಕಿ ಹಾಕಿಕೊಂಡು ಬಿಡುತ್ತಾನೆ. ಅಷ್ಟಕ್ಕೂ ಆ ಸೀರಿಯಲ್ ಸೈಕೋ ಕಿಲ್ಲರ್ ಯಾರು, ಅಬ್ರಹಾಂ ಹೇಗೆ 2 ಕೇಸ್ಗಳನ್ನ ಸಾಲ್ವ್ ಮಾಡ್ತಾ, ಹಾಗೂ ಕ್ಲೈಮ್ಯಾಕ್ಸ್ ನಲ್ಲಿ ರಿವೀಲ್ ಆಗುವ ನೀವು 100% ಗೆಸ್ ಮಾಡೋದಕ್ಕೆ ಸಾಧ್ಯನೇ ಇರದ ಟ್ವಿಸ್ಟ್ ಆದ್ರೂ ಏನೆಂಬುದನ್ನ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಅಂದ ಹಾಗೆ ಇದು ಅಬ್ರಹಾಂತೆ ಸಂತತಿಕಲ್ ಎಂಬ ಮಲಯಾಳಂ ಭಾಷೆಯ ಮಿಸ್ಟರಿ ಹಾಗೂ ಕ್ರೈಮ್ ಥ್ರಿಲ್ಲರ್ ಚಿತ್ರದ ಮೊದಲ ಸೀನ್ನಲ್ಲಿ ಇನ್ಸ್ಪೆಕ್ಟರ್ ಜೋಸೆಫ್ ತನ್ನ ಡ್ಯೂಟಿಯನ್ನ ಮುಗಿಸಿಕೊಂಡು ರಾತ್ರಿ ಮನೆಗೆ ವಾಪಸ್ ಬರ್ತಿದ್ದಾಗ ತುಂಬಾನೇ ಜೋರಾಗಿ ಮಳೆ ಬರ್ತಿರುತ್ತೆ. ಜೋಸೆಫ್ ಕಾನ್ಸ್ಟೇಬಲ್ಗೆ ನಾಳೆ ಬೆಳಿಗ್ಗೆ 7 ಗಂಟೆಗೆ ಬಂದು ನನ್ನನ್ನ ಪಿಕಪ್ ಮಾಡಿ ಅಂತ ಹೇಳಿ ಮನೆ ಒಳಗಡೆ ಬರ್ತಾನೆ. ತನ್ನ ಮಗಳ ಜೊತೆ ಸ್ವಲ್ಪ ಹೊತ್ತು ಆಟ ಆಡಿ ನಂತರ ತನ್ನ ಹೆಂಡತಿ ಮೇರಿಗೆ ಊಟಕ್ಕೆ ರೆಡಿ ಮಾಡುವಂತ ಹೇಳಿ ಫ್ರೆಶ್ ಅಪ್ ಆಗೋದಕ್ಕೆ ವಾಶ್ರೂಮ್ ನ ಒಳಗಡೆ ಹೋಗ್ತಾನೆ. ಅದೇ ಸಮಯಕ್ಕೆ ಮನೆಯ ಹೊರಗಡೆ ಒಂದು ಬ್ಲಾಕ್ ಕಲರ್ ಹುಡಿ ಹಾಕಿಕೊಂಡಿರುವ ವ್ಯಕ್ತಿ ನಿಂತಿರೋದನ್ನ ನಾವು ನೋಡ್ತೀವಿ. ಆತ ತಕ್ಷಣ ತಾನು ತಂದಿದ್ದ ದೊಡ್ಡ ಸುತ್ತಿಗೆಯಿಂದ ಮನೆಯ ಬಾಗಿಲನ್ನ ಒಡೆದು ಒಳಗಡೆ ಬರ್ತಾನೆ. ಜೋಸೆಫ್ ನನ್ನ ಅವನ ಹೆಂಡತಿಯನ್ನ ಹಾಗೂ ಕಡೆಗೆ ಅವರ ಮಗಳನ್ನ ಕೂಡ ಭೀಕರವಾಗಿ ಹೊಡೆದು ಕೊಲೆ ಮಾಡಿಬಿಡುತ್ತಾನೆ. ಮರುದಿನ ಬೆಳಿಗ್ಗೆ ಪೊಲೀಸ್ ಇನ್ಸ್ಪೆಕ್ಟರ್ ನ ಫ್ಯಾಮಿಲಿಯನ್ನೇ ಯಾರೋ ಕೊಲೆ ಮಾಡಿಬಿಟ್ಟಿದ್ದಾರೆ ಎಂಬ ವಿಷಯ ಎಲ್ಲ ಕಡೆ ವೈರಲ್ ಆಗುತ್ತೆ. ಡಿಪಾರ್ಟ್ಮೆಂಟ್ ನವರು ಈ ಕೇಸನ್ನ ಇನ್ವೆಸ್ಟಿಗೇಷನ್ ಮಾಡೋದಕ್ಕೆ ಇನ್ಸ್ಪೆಕ್ಟರ್ ಪ್ರಕಾಶ್ ನನ್ನ ಅಸೈನ್ ಮಾಡ್ತಾರೆ. ಈತ ಮನೆಯನ್ನೆಲ್ಲ ಸರ್ಚ್ ಮಾಡ್ತಿದ್ದಾಗ ಗೋಡೆ ಮೇಲೆ ರಕ್ತದಲ್ಲಿ ರೋಮನ್ ಸಂಖ್ಯೆಗಳನ್ನ ಬರೆಯಲಾಗಿರುತ್ತೆ. ಜೊತೆಗೆ ಒಂದು ಗೊಂಬೆಯ ಕೆಳಗಡೆ ಆ ಕೊಲೆಗಾರ ಒಂದು ಲೆಟರ್ ಅನ್ನ ಕೂಡ ಬರೆದು ಸ್ನೇಹಿತರೆ, ಆ ಲೆಟರ್ ಇಟ್ಟಿರೋದನ್ನ ನೋಡಿದ ಇನ್ಸ್ಪೆಕ್ಟರ್ ಪ್ರಕಾಶ್ ನನ್ನು ಸೇರಿದಂತೆ ನಮಗೂ ಕೂಡ ಇಲ್ಲಿ ಗೊತ್ತಾಗುತ್ತೇನಂದ್ರೆ ಈ ಸೀರಿಯಲ್ ಕಿಲ್ಲರ್ ಸಿಟಿಯಲ್ಲಿ ಬ್ಯಾಕ್ ಟು ಬ್ಯಾಕ್ ಇದೇ ಪ್ಯಾಟರ್ನ್ ನಲ್ಲಿ ಸೀರಿಯಲ್ ಕೊಲೆಗಳನ್ನ ಮಾಡ್ತಿದ್ದಾನೆ ಅಂತ. ಆ ಲೆಟರ್ ನಲ್ಲಿ ಆ ಸೀರಿಯಲ್ ಕಿಲ್ಲರ್ ನನಗೆ ಈ ಕೊಲೆಗಳನ್ನ ಮಾಡು ಅಂತ ಹೇಳ್ತಿರೋದು ದೇವರು, ನಾನು ದೇವರು ಹೇಳಿದ ಕೆಲಸವನ್ನಷ್ಟೇ ಮಾಡ್ತಿದ್ದೀನಿ, ದೇವರ ಕೆಲಸ ಮಾಡ್ತಿರುವ ನನ್ನನ್ನ ಪೊಲೀಸರು ಹಿಡಿಯೋದಕ್ಕಾಗ್ಲಿ ತಡೆಯೋದಕ್ಕಾಗ್ಲಿ ಸಾಧ್ಯ ಇಲ್ಲ, ಹಾಗೇನಾದ್ರೂ ಪ್ರಯತ್ನ ಪಟ್ರೆ ದೇವರು ನಿಮಗೆ ಶಿಕ್ಷೆ ಕೊಡ್ತಾನೆ ಅಂತ ಬರೆದಿರುತ್ತಾನೆ. ಈಗ ಇದು ಕೂಡ ಆ ಸೀರಿಯಲ್ ಕಿಲ್ಲರ್ ಮಾಡಿರುವ ಕೊಲೆ ಅಂತ ಗೊತ್ತಾಗಿ ಎಸ್ಪಿ ಶಾಹುಲ್ ಮೇಲೆ ತುಂಬಾನೇ ಪ್ರೆಷರ್ ಕ್ರಿಯೇಟ್ ಆಗುತ್ತೆ. ಇಲ್ಲಿಗೆ ಈ ಸೀನ್ ಕಟ್ ಆಗಿ ಮರುದಿನ ಬೆಳಗ್ಗೆ ನಂದಿನಿ ಎಂಬ ಒಬ್ಬ ದೊಡ್ಡ ಬಿಸಿನೆಸ್ ಮೆನ್ ನ ಹೆಂಡತಿಗೆ ಒಂದು ಅನ್ನೋನ್ ನಂಬರ್ ನಿಂದ ಕಾಲ್ ಬರುತ್ತೆ. ಆ ಕಡೆಯಿಂದ ಮಾತನಾಡ್ತಿದ್ದ ವ್ಯಕ್ತಿ, ನಿಮ್ಮ ಮಗನನ್ನ ಕಿಡ್ನಾಪ್ ಮಾಡಿದ್ದೀವಿ, ಆತ ನಿಮಗೆ ವಾಪಸ್ ಬೇಕು ಅಂದ್ರೆ 5 ಕೋಟಿ ರೂಪಾಯಿ ತಗೊಂಡು ನಾವು ಹೇಳಿದ ಜಾಗಕ್ಕೆ ಬಂದು ಕೊಡ್ಬೇಕು, ಇಲ್ಲ ಅಂದ್ರೆ ನಿಮ್ಮ ಮಗ ಜೀವಂತವಾಗಿ ಸಿಗೋದಿಲ್ಲ ಅಂತ ಥ್ರೆಟನ್ ಮಾಡ್ತಾನೆ. ಈ ವಿಷಯ ನಂದಿನಿಯ ಗಂಡನಿಗೆ ಗೊತ್ತಾಗ್ತಿದ್ದ ಹಾಗೆ ಆತ ತನಗೆ ಫ್ರೆಂಡ್ ಆಗಿದ್ದ ಎಸ್ಪಿ ಶಾಹುಲ್ ನನ್ನ ಮನೆಗೆ ಕರೆಸಿ ಎಲ್ಲವನ್ನ ಎಕ್ಸ್ಪ್ಲೇನ್ ಮಾಡ್ತಾನೆ. ಮತ್ತೊಂದು ಕಡೆ ಇವರ ಮಗನನ್ನ ಕಿಡ್ನಾಪ್ ಮಾಡಿರೋದು ಯಾರು ಅಂತ ನಮಗೆ ತೋರಿಸ್ತಾರೆ. ಸ್ನೇಹಿತರೆ, ಅಷ್ಟಕ್ಕೂ ಈ ಕಿಡ್ನಾಪರ್ ಗಳು ನೈಜೀರಿಯಾದಿಂದ ಬಂದಿರುವ ಕ್ರಿಮಿನಲ್ ಗಳಾಗಿರ್ತಾರೆ. ಲೋಕಲ್ ನಲ್ಲಿ ತಮ್ಮ ಜೊತೆ ಶಾಮೀಲಾಗಿರುವ ಜನರ ಸಹಾಯದಿಂದ ಶ್ರೀಮಂತರ ಮಕ್ಕಳ ಡೀಟೇಲ್ಸ್ ಗಳನ್ನ ಕಲೆಕ್ಟ್ ಮಾಡಿಕೊಂಡು ನಂತರ ಕಿಡ್ನಾಪ್ ಮಾಡಿ ದುಡ್ಡನ್ನ ವಸೂಲಿ ಮಾಡ್ತಿರ್ತಾರೆ. ಈಗ ಆ ವ್ಯಕ್ತಿ ತನ್ನ ಫ್ರೆಂಡ್ ಕೂಡ ಆಗಿದ್ದ ಕಾರಣ ಎಸ್ಪಿ ಶಾಹುಲ್ ಚಿತ್ರದ ಹೀರೋ ಆಗಿರುವ ಅಬ್ರಹಾಂಗೆ ಈ ಕೇಸನ್ನ ಅಸೈನ್ ಮಾಡ್ತಾನೆ. ತಕ್ಷಣವೇ ಇನ್ವೆಸ್ಟಿಗೇಷನ್ ಶುರು ಮಾಡಿದ ಆಫೀಸರ್ ಅಬ್ರಹಾಂ ಕಿಡ್ನಾಪರ್ ನ ಪ್ಯಾಟರ್ನ್ ಗಳನ್ನ ಪತ್ತೆ ಮಾಡ್ತಾನೆ. ಮೊಬೈಲ್ ಲೊಕೇಶನ್ ನ ಸಹಾಯದಿಂದ ಆ ನೈಜೀರಿಯನ್ ಗ್ಯಾಂಗ್ ಅನ್ನ ಹಿಡಿದು ಅವರನ್ನೆಲ್ಲ ಎನ್ಕೌಂಟರ್ ಮಾಡಿಬಿಡುತ್ತಾನೆ. ಆ ಹುಡುಗನನ್ನ ಕಾಪಾಡಿ ಅವನ ತಂದೆ ತಾಯಿಗೆ ಹ್ಯಾಂಡ್ ಓವರ್ ಮಾಡ್ತಾನೆ. ಮತ್ತೊಂದು ಕಡೆ ಸಿಟಿಯಲ್ಲಿ ನಡೆಯುತ್ತಿದ್ದ ಬ್ಯಾಕ್ ಟು ಬ್ಯಾಕ್ ಸೀರಿಯಲ್ ಕೊಲೆಗಳ ಕಾರಣದಿಂದಾಗಿ ಜನರು ರಾತ್ರಿ ಹೊತ್ತು ಮನೆಯಿಂದ ಹೊರಗಡೆ ಬರೋದಕ್ಕೇನೆ ಹೆದರಿಕೊಳ್ಳೋದಕ್ಕೆ ಶುರು ಮಾಡ್ತಾರೆ. ಕೊನೆಗೆ ಎಸ್ಪಿ ಶಾಹುಲ್ ಈ ಸೀರಿಯಲ್ ಕಿಲ್ಲರ್ ನ ಕೇಸನ್ನ ಕೂಡ ಅಬ್ರಹಾಂಗೆ ಅಸೈನ್ ಮಾಡ್ತಾರೆ. ತಾನು ಇನ್ವೆಸ್ಟಿಗೇಷನ್ ಮಾಡ್ತಿದ್ದ ಕೇಸನ್ನ ಅಬ್ರಹಾಂಗೆ ಅಸೈನ್ ಮಾಡಿದ್ದನ್ನ ನೋಡಿದ ಆಫೀಸರ್ ಪ್ರಕಾಶ್ಗೆ ತುಂಬಾನೇ ಕೋಪ ಬರುತ್ತೆ. ಇನ್ವೆಸ್ಟಿಗೇಷನ್ ಶುರು ಮಾಡಿದ ಆಫೀಸರ್ ಅಬ್ರಹಾಂ ಈ ಹಿಂದೆ ಕೊಲೆಯಾಗಿರುವ ಜನಗಳ ಡೀಟೇಲ್ಸ್ ಗಳನ್ನ ಹಾಗೂ ಕೇಸ್ ಪ್ರೊಫೈಲ್ ಗಳನ್ನ ಚೆಕ್ ಮಾಡಿದಾಗ ಒಂದಷ್ಟು ಕಾಮನ್ ಪಾಯಿಂಟ್ಸ್ ಗಳನ್ನ ಅಬ್ಸರ್ವ್ ಮಾಡ್ತಾನೆ. ಅವುಗಳೇನೆಂದ್ರೆ ಇದುವರೆಗೂ ಕೊಲೆಯಾಗಿರುವ ಎಲ್ಲ ವಿಕ್ಟಿಮ್ಸ್ ಗಳು ಕೂಡ ಕ್ರಿಶ್ಚಿಯನ್ ಧರ್ಮಕ್ಕೆ ಸೇರಿದವರಾಗಿರ್ತಾರೆ. ಆಶ್ಚರ್ಯ ಏನಂದ್ರೆ ಆ ಸೀರಿಯಲ್ ಕಿಲ್ಲರ್ ಚಿಕ್ಕ ಮಕ್ಕಳನ್ನ ಕೂಡ ಟಾರ್ಗೆಟ್ ಮಾಡಿ ಕೊಲೆ ಮಾಡ್ತಿರ್ತಾನೆ. ತಕ್ಷಣವೇ ಅಬ್ರಹಾಂ ಆ ಸೀರಿಯಲ್ ಕಿಲ್ಲರ್ ನ ಕೈಯಿಂದ ಕೊಲೆಯಾದ ಒಬ್ಬಳು ಹುಡುಗಿಯ ಸ್ಕೂಲ್ಗೆ ಹೋಗಿ ಪ್ರಿನ್ಸಿಪಲ್ ನನ್ನ ಎನ್ಕ್ವೈರಿ ಮಾಡ್ತಾನೆ. ಆದ್ರೆ ಅವರಿಂದ ಅಬ್ರಹಾಂಗೆ ಯಾವುದೇ ಕ್ಲೂಗಳು ಸಿಗೋದಿಲ್ಲ. ಇಲ್ಲಿಗೆ ಸೀನ್ ಕಟ್ ಆಗಿ 2 ದಿನಗಳ ನಂತರ ಮತ್ತೆ ಜೋರಾಗಿ ಮಳೆ ಬರುತ್ತಿರುತ್ತೆ. ಈಗಲೂ ಕೂಡ ಆತ ಬ್ಲಾಕ್ ಕಲರ್ ನ ಹುಡಿ ಹಾಕಿಕೊಂಡಿದ್ದ ಕಾರಣ ಆತನ ಮುಖ ನಮಗೆ ಸರಿಯಾಗಿ ಕಾಣಿಸೋದೇ ಇಲ್ಲ. ಒಂಟಿಯಾಗಿದ್ದ ಮನೆಯ ಬಳಿ ಹೋದ ಆತ ಮಹಿಳೆಯ ಧ್ವನಿಯಲ್ಲಿ ಕೂಗಿ ಡೋರ್ ಅನ್ನ ಓಪನ್ ಮಾಡುವ ಹಾಗೆ ಮಾಡ್ತಾನೆ. ತಕ್ಷಣವೇ ಒಳಗಡೆ ಹೋಗಿ ಮನೆಯಲ್ಲಿದ್ದ ಎಲ್ಲರನ್ನ ಕೂಡ ಹೊಡೆದು ಸಾಯಿಸಿ ಬಿಡುತ್ತಾನೆ.
ಇಲ್ಲಿಗೆ ಸೀನ್ ಕಟ್ ಆಗಿ ಮರುದಿನ ಬೆಳಿಗ್ಗೆ ಸಿಟಿಯಲ್ಲಿ ಮತ್ತೊಂದು ಫ್ಯಾಮಿಲಿಯ ಕೊಲೆ ಆಗಿದೆ ಅಂತ ಗೊತ್ತಾಗಿ ಅಬ್ರಾಹಂಗೂ ಕೂಡ ತುಂಬಾನೇ ಶಾಕ್ ಆಗುತ್ತೆ. ಈ ವಿಷಯ SP ಶಾಹುಲ್ಗೆ ಗೊತ್ತಾಗ್ತಿದ್ದ ಹಾಗೆ ತುಂಬಾನೇ ಕೋಪದಲ್ಲಿ ಅಬ್ರಾಹಂನನ್ನ ಆಫೀಸ್ಗೆ ಕರೆಸ್ತಾನೆ. ಅಬ್ರಾಹಂ, ಈ ಕೇಸನ್ನ ನಿನಗೆ ಅಸೈನ್ ಮಾಡಿ ಆಗಲೇ 1 ವಾರ ಆಯ್ತು. ಇದುವರೆಗೂ ನೀನು ಆ ಕೊಲೆಗಾರನನ್ನ ಕಂಡುಹಿಡಿಯೋದಕ್ಕೆ ಸಾಧ್ಯ ಆಗಿಲ್ವಾ? ಅಷ್ಟಕ್ಕೂ ನೀನು ಇನ್ವೆಸ್ಟಿಗೇಷನ್ ಮಾಡಿದಾದ್ರೂ ಏನು ಅಂತ ರೇಗ್ತಾನೆ. ಈಗ ಅಬ್ರಾಹಂ ತಾನು ಇದುವರೆಗೂ ಕಂಡುಹಿಡಿದಿರುವ ಪಾಯಿಂಟ್ಸ್ ಗಳನ್ನ ಹೇಳೋದಕ್ಕೆ ಶುರು ಮಾಡ್ತಾನೆ. ಸರ್, ಇದುವರೆಗೂ ಆ ಸೀರಿಯಲ್ ಕಿಲ್ಲರ್ ನ ಕೈಯಲ್ಲಿ ಕೊಲೆಯಾಗಿರುವ ಎಲ್ಲರೂ ಕೂಡ ಕ್ರಿಶ್ಚಿಯನ್ ಧರ್ಮಕ್ಕೆ ಸೇರಿದವರು. ಆದ್ರೆ ಅವರೆಲ್ಲರೂ ಕೂಡ ನಾಸ್ತಿಕರಾಗಿದ್ರು. ಅಂದ್ರೆ ಅವರು ಜೀಸಸ್ ನ ಮೇಲೆ ನಂಬಿಕೆಯನ್ನ ಇಟ್ಟಿರ್ಲಿಲ್ಲ. ಅವರ ಮನೆಗಳಿಗೆ ಹೋಗಿ ಚೆಕ್ ಮಾಡಿದಾಗ ಅವರು ಪ್ರೇಯರ್ ಮಾಡೋದಾಗ್ಲಿ ಅಥವಾ ಚರ್ಚ್ ಗೆ ಹೋಗೋದಾಗ್ಲಿ ಮಾಡ್ತಾನೆ ಇರಲಿಲ್ಲ. ಜೊತೆಗೆ ಅವರ ಮನೆಯಲ್ಲಿ ಬೈಬಲ್ ಆಗ್ಲಿ ಜೀಸಸ್ ಕ್ರಾಸ್ ಆಗ್ಲಿ ನನಗೆ ಕಂಡು ಬರ್ಲಿಲ್ಲ. ಸರ್, ಆ ಕೊಲೆಗಾರನ ಇನ್ನೊಂದು ಪ್ಯಾಟರ್ನ್ ಏನ್ ಗೊತ್ತಾ? ಆತ ಸಿಟಿಯಲ್ಲಿ ಜೋರಾಗಿ ಮಳೆ ಬರ್ತಿದ್ದಾಗ ಮಾತ್ರನೇ ವಿಕ್ಟಿಮ್ಸ್ ಗಳನ್ನ ಕೊಲೆ ಮಾಡ್ತಾನೆ. ನನ್ನ ಪ್ರಕಾರ ಮಳೆ ಬರ್ತಿರುವಾಗ ಮಳೆಯ ಸೌಂಡ್ ನಿಂದಾಗಿ ವಿಕ್ಟಿಮ್ಸ್ ಗಳು ಕಿರ್ಚಾಡಿದ್ರು ಕೂಗಾಡಿದ್ರು ಕೂಡ ಯಾರಿಗೂ ಗೊತ್ತಾಗೋದಿಲ್ಲ. ಹೀಗಾಗಿನೇ ಆತ ಮಳೆ ಬರ್ತಿರುವಾಗ ಕೊಲೆ ಮಾಡ್ತಿರ್ಬಹುದು. ನನಗೆ ಸ್ವಲ್ಪ ಟೈಮ್ ಕೊಡಿ, ಆದಷ್ಟು ಬೇಗ ಆ ಸೀರಿಯಲ್ ಕಿಲ್ಲರ್ ನನ್ನ ಕಂಡುಹಿಡಿತೀನಿ ಅಂತ ಹೇಳಿ ಅಲ್ಲಿಂದ ಹೊರಟು ಬರ್ತಾನೆ. ಇಲ್ಲಿಗೆ ಸೀನ್ ಕಟ್ ಆಗಿ ಮರುದಿನ ರಾತ್ರಿ ಮತ್ತೆ ಆ ಸೀರಿಯಲ್ ಕಿಲ್ಲರ್ ನನ್ನ ನೋಡ್ತೀವಿ. ಆತ ಈಗ ಒಂದು ಅನಾಥಾಶ್ರಮಕ್ಕೆ ಬಂದು ಒಳಗಡೆ ಮಲಗಿದ್ದ ಒಬ್ಬ ಹುಡುಗನನ್ನ ಟಾರ್ಗೆಟ್ ಮಾಡಿ ಇನ್ನೇನು ಸುತ್ತಿಗೆಯಿಂದ ಅವನ ತಲೆಗೆ ಹೊಡಿಬೇಕು ಅನ್ನುವಷ್ಟರಲ್ಲಿ ಆ ಹಾಲ್ ನ ಲೈಟ್ ಆನ್ ಆಗಿ ಬಿಡುತ್ತೆ. ನೋಡಿದ್ರೆ ಆಫೀಸರ್ ಅಬ್ರಹಾಂ ಅಲ್ಲಿಗೆ ಬಂದಿರ್ತಾನೆ. ತಕ್ಷಣ ಆ ಸೀರಿಯಲ್ ಕಿಲ್ಲರ್ ಗೆ ಸರಿಯಾಗಿ ಹೊಡೆದು ಅವನನ್ನ ಪೊಲೀಸ್ ಸ್ಟೇಷನ್ ಗೆ ಎಳೆದುಕೊಂಡು ಹೋಗ್ತಾನೆ. ಆ ಸೀರಿಯಲ್ ಕಿಲ್ಲರ್ ಗೆ ಸರಿಯಾಗಿ ಹೊಡೆದು ಎನ್ಕ್ವೈರಿ ಮಾಡಿದಾಗ ಆತ ಒಂದಷ್ಟು ವಿಚಿತ್ರ ವಿಷಯಗಳನ್ನ ಹೇಳ್ತಾನೆ. ನನ್ನ ಹೆಸರು ಸೈಮನ್. ದೇವರು ನನಗೆ ಹೇಳ್ತಿರೋದಕ್ಕೇನೆ ನಾನು ಈ ಕೊಲೆಗಳನ್ನ ಮಾಡ್ತಿರೋದು. ದೇವರ ಮೇಲೆ ನಂಬಿಕೆ ಇಲ್ಲದವರಿಗೆ ಈ ಭೂಮಿ ಮೇಲೆ ಬದುಕೋದಕ್ಕೆ ಅರ್ಹತೆನೇ ಇಲ್ಲ. ಅಂತವರನ್ನ ಮಾತ್ರನೇ ನಾನು ದೇವರ ಬಳಿ ಕಳುಹಿಸಿಕೊಡುವ ಕೆಲಸವನ್ನ ಮಾಡ್ತಿದ್ದೀನಿ. ನನ್ನನ್ನ ನೀವು ಏನು ಕೂಡ ಮಾಡೋದಕ್ಕೆ ಸಾಧ್ಯ ಇಲ್ಲ. ನನ್ನ ವಿರುದ್ಧ ಪೊಲೀಸರ ಬಳಿ ಯಾವುದೇ ಕ್ಲೂಗಳು ಇಲ್ಲ ಅಂತ ವಿಚಿತ್ರವಾಗಿ ನಗ್ತಾನೆ. ಹಾಗೂ ನಾನು ಬಿಡುಗಡೆಯಾಗಿ ಹೊರಗಡೆ ಹೋದ ನಂತರ ಮತ್ತೆ ಇದೇ ಕೆಲಸವನ್ನ ಮಾಡ್ತೀನಿ ಅಂತ ನಗ್ತಾನೆ. ಈಗ ಅಬ್ರಾಹಂ ಬಳಿ ಅವನ ವಿರುದ್ಧ ಯಾವುದೇ ಎವಿಡೆನ್ಸ್ ಗಳು ಇರೋದಿಲ್ಲ. ಈಗೇನ್ ಮಾಡುದು ಅಂತ ಯೋಚನೆ ಮಾಡ್ತಾ ಹೊರಗಡೆ ಬಂದು ಫೇಸ್ ವಾಶ್ ಮಾಡ್ತಿದ್ದಾಗ ಒಬ್ಬ ಕಾನ್ಸ್ಟೇಬಲ್ ಕಿರುಚುತ್ತಾ ಇವನ ಬಳಿ ಓಡಿ ಬರ್ತಾನೆ. ತಕ್ಷಣವೇ ಓಡಿ ಹೋಗಿ ಏನಾಯ್ತು ಅಂತ ನೋಡಿದ್ರೆ ಶಾಕಿಂಗ್ಲಿ ಆ ಸೀರಿಯಲ್ ಕಿಲ್ಲರ್ ಅಲ್ಲೇ ಇಟ್ಟಿದ್ದ ಬ್ಲೇಡ್ ಅನ್ನ ತೆಗೆದುಕೊಂಡು ತನ್ನ ಕುತ್ತಿಗೆಯನ್ನ ತಾನೇ ಕುಯ್ದುಕೊಂಡು ಆತ್ಮಹತ್ಯೆ ಮಾಡಿಕೊಂಡು ಸತ್ತೋಗಿರ್ತಾನೆ. ಈಗ ಈ ವಿಷಯ ಪೊಲೀಸ್ ಡಿಪಾರ್ಟ್ಮೆಂಟ್ ಗೆ ಹಾಗೂ ಮೀಡಿಯಾದವರಿಗೆ ಗೊತ್ತಾಗಿ ಮತ್ತಷ್ಟು ಗದ್ದಲ ಶುರುವಾಗುತ್ತೆ. ಆ ಸೀರಿಯಲ್ ಕಿಲ್ಲರ್ ಅಬ್ರಹಾಂನ ಕಸ್ಟಡಿಯಲ್ಲಿ ಇದ್ದಾಗಲೇ ಆತ್ಮಹತ್ಯೆ ಮಾಡಿಕೊಂಡಿದ್ದಾನೆ. ಅಬ್ರಹಾಂನ ಬೇಜವಾಬ್ದಾರಿನೇ ಈ ಲಾಕ್ಅಪ್ ಡೆತ್ ಗೆ ಕಾರಣ ಅಂತ ಕನ್ಸಿಡರ್ ಮಾಡಿ SP ಶಾಹುಲ್ ಅಬ್ರಹಾಂನನ್ನ ಸಸ್ಪೆಂಡ್ ಮಾಡಿಬಿಡ್ತಾನೆ. ಇಲ್ಲಿಗೆ ಸೀನ್ ಕಟ್ ಆಗಿ 3 ವರ್ಷಗಳ ನಂತರ ಕೇರಳದ ಸೆಂಟ್ರಲ್ ಜೈಲನ್ನ ನೋಡ್ತೀವಿ. ಸೆಲ್ ನ ಒಳಗಡೆ ಇದ್ದ ಒಬ್ಬ ಹುಡುಗನ ಬಳಿ ಬಂದ ಕಾನ್ಸ್ಟೇಬಲ್ ನಿನ್ನ ಅಣ್ಣ ನೋಡೋದಕ್ಕೆ ಅಂತ ಬಂದಿದ್ದಾರೆ, ವಿಸಿಟಿಂಗ್ ರೂಮ್ ಗೆ ಬಾ ಅಂತ ಕರೀತಾರೆ. ಆದ್ರೆ ಆ ಹುಡುಗ ಮಾತ್ರ ತುಂಬಾನೇ ಕೋಪದಲ್ಲಿ ನಾನು ಯಾರನ್ನೋ ಮೀಟ್ ಮಾಡೋದಿಲ್ಲ, ಅವನಿಗೆ ಇಲ್ಲಿಂದ ಹೊರಟು ಹೋಗೋದಕ್ಕೆ ಹೇಳು ಅಂತ ರೇಗಿ ಬಿಡ್ತಾನೆ. ಸ್ನೇಹಿತರೆ, ಈಗ ರಿವೀಲ್ ಆಗುವ ಟ್ವಿಸ್ಟ್ ಏನ್ ಗೊತ್ತಾ? ಆ ಹುಡುಗನನ್ನ ನೋಡೋದಕ್ಕೆ ಬಂದಿರುವ ಅವನ ಅಣ್ಣ ಬೇರೆ ಯಾರು ಅಲ್ಲ, ಅದು ಚಿತ್ರದ ಹೀರೋ ಅಬ್ರಹಾಮೇ. ತನ್ನ ತಮ್ಮ ಫಿಲಿಪ್ಸ್ ಈ ರೀತಿ ಹೇಳಿದ್ದನ್ನ ಕೇಳಿದ ಅಬ್ರಹಾಂಗೆ ತುಂಬಾನೇ ಬೇಜಾರಾಗುತ್ತೆ. ಆಗ ಅಲ್ಲಿಗೆ ಇನ್ಸ್ಪೆಕ್ಟರ್ ದಿನೇಶ್ ಎಂಬಾತ ಬಂದು ನೋಡ್ದ, ನಿನ್ನ ತಮ್ಮನೇ ನಿನ್ನನ್ನ ಭೇಟಿಯಾಗೋದಿಲ್ಲ ಅಂತ ಹೇಳ್ತಿದ್ದಾನೆ. ನಿನಗೆ ನಿನ್ನ ತಮ್ಮನನ್ನೇ ಬಚಾವ್ ಮಾಡಿಕೊಳ್ಳೋದಕ್ಕೆ ಸಾಧ್ಯ ಆಗ್ಲಿಲ್ಲ. ನೀನು ಇನ್ನೇನು ಸೊಸೈಟಿಯಲ್ಲಿರುವ ಜನಗಳಿಗೆ ರಕ್ಷಣೆ ಕೊಡ್ತೀಯಾ ಅಂತ ಟೀಸ್ ಮಾಡ್ತಾನೆ. ಸ್ನೇಹಿತರೆ, ಅಷ್ಟಕ್ಕೂ ಇನ್ಸ್ಪೆಕ್ಟರ್ ದಿನೇಶ್ ಹಾಗೂ ಇವನ ತಮ್ಮ ಯಾಕೆ ಈ ರೀತಿ ನಡೆದುಕೊಂಡ್ರು ಅಂತ ಈಗ ಚಿತ್ರದಲ್ಲಿ ಒಂದು ಫ್ಲಾಶ್ ಬ್ಯಾಕ್ ಅನ್ನ ತೋರಿಸಲಾಗುತ್ತೆ. ಅಷ್ಟಕ್ಕೂ ಈಗ ಜೈಲಿನಲ್ಲಿರುವ ಅಬ್ರಹಾಂನ ತಮ್ಮ ಫಿಲಿಪ್ಸ್ ತನ್ನ ಅಣ್ಣನ ಹಾಗೇನೆ ಪೊಲೀಸ್ ಆಗ್ಬೇಕು ಅಂತ ಅಕಾಡೆಮಿಯಲ್ಲಿ ತುಂಬಾನೇ ಕಷ್ಟಪಟ್ಟು ಟ್ರೈನಿಂಗ್ ಪಡೆದುಕೊಳ್ತಿರ್ತಾನೆ. ಈ ಫಿಲಿಪ್ಸ್ ಗೆ ಲೀನಾ ಎಂಬ ಗರ್ಲ್ ಫ್ರೆಂಡ್ ಇರ್ತಾಳೆ. ಫಿಲಿಪ್ಸ್ ಹಾಗೂ ಲೀನಾ ತುಂಬಾನೇ ಪ್ರೀತಿ ಮಾಡ್ತಿರ್ತಾರೆ. ಇವರಿಬ್ಬರು ಅಬ್ರಹಾಂನನ್ನ ಒಪ್ಪಿಸಿ ಮದುವೆ ಆಗಬೇಕು ಅಂತ ಕಾಯ್ತಿರ್ತಾರೆ. ಹೀಗಿರುವಾಗಲೇ ಒಂದು ದಿನ ಫಿಲಿಪ್ಸ್ ಲೀನಾಳನ್ನ ಕರೆದುಕೊಂಡು ಬೈಕ್ ನಲ್ಲಿ ಹೋಗ್ತಿರೋದನ್ನ ಅಬ್ರಹಾಂ ನೋಡಿ ಬಿಡ್ತಾನೆ. ಆದ್ರೆ ತನ್ನ ತಮ್ಮ ಚೆನ್ನಾಗಿದ್ರೆ ಸಾಕು ಅಂತ ಅಬ್ರಹಾಂ ಲೀನಾಳನ್ನ ಭೇಟಿ ಮಾಡಿ ಅವಳ ಜೊತೆ ಮಾತನಾಡಿ ಮದುವೆಗೆ ಒಪ್ಪಿಕೊಳ್ಳ ತನ್ನ ಅಣ್ಣ ತಮ್ಮ ಮದುವೆಗೆ ಒಪ್ಪಿಕೊಂಡ ಅಂತ ಗೊತ್ತಾಗಿ ಫಿಲಿಪ್ಸ್ ಹಾಗೂ ಲೀನಾಗೆ ತುಂಬಾನೇ ಖುಷಿಯಾಗುತ್ತೆ. ಹೀಗಿರುವಾಗಲೇ ಒಂದು ದಿನ ಬೆಳಿಗ್ಗೆ SP ಶಾಹುಲ್ ಅಬ್ರಹಾಂಗೆ ಕಾಲ್ ಮಾಡಿ ತಕ್ಷಣವೇ ಪೊಲೀಸ್ ಸ್ಟೇಷನ್ ಗೆ ಹೊರಟು ಬಾ ಅಂತ ಕರೀತಾರೆ. ಏನ್ ವಿಷಯ ಇರಬಹುದು ಅಂತ ತಕ್ಷಣವೇ ಹೋಗಿ ನೋಡಿದ್ರೆ ಶಾಕಿಂಗ್ಲಿ ಪೊಲೀಸ್ ಸ್ಟೇಷನ್ ನ ಒಳಗಡೆ ಫಿಲಿಪ್ಸ್ ನನ್ನ ಬಟ್ಟೆ ಬಿಚ್ಚಿ ಸರಿಯಾಗಿ ಹೊಡೆದು ಕೂರಿಸಿರ್ತಾರೆ. ಇದನ್ನ ನೋಡಿದ ಅಬ್ರಹಾಂಗೆ ತುಂಬಾನೇ ಶಾಕ್ ಹಾಗೂ ಕೋಪ ಎರಡೂ ಆಗುತ್ತೆ. ನನ್ನ ತಮ್ಮನನ್ನ ಯಾಕೆ ಅರೆಸ್ಟ್ ಮಾಡಿದ್ದೀರಾ, ಅವನಿಗೆ ಯಾಕೆ ಹೊಡೆದಿದ್ದೀರಾ ಅಂತ ಅಲ್ಲಿದ್ದ ಇನ್ಸ್ಪೆಕ್ಟರ್ ಗಳ ಮೇಲೆ ರೇಗ್ತಾನೆ.
ಮಾಡ್ತಾನೆ. ಆಗ ಅಲ್ಲೇ ಇದ್ದ SP ಶಾಹುಲ್ ಅಬ್ರಹಾಂಗೆ ಒಂದು ಶಾಕಿಂಗ್ ವಿಷಯವನ್ನ ರಿವೀಲ್ ಮಾಡ್ತಾನೆ. ಅಬ್ರಹಾಂ, ನಿನ್ನ ತಮ್ಮ ಫಿಲಿಪ್ಸ್ ಆತ ಪ್ರೀತಿ ಮಾಡ್ತಿದ್ದ ಹುಡುಗಿ ಲೀನಾಳನ್ನ ಕೊಲೆ ಮಾಡಿದ್ದಾನೆ. ಈ ವಿಷಯ ನನಗೆ ಗೊತ್ತಾದಾಗ ನನಗೂನು ನಂಬಿಕೆ ಬರ್ಲಿಲ್ಲ. ನಿನ್ನ ತಮ್ಮ ಈ ರೀತಿಯ ಕೆಲಸವನ್ನ ಮಾಡೋದಕ್ಕೆ ಸಾಧ್ಯನಾ ಅಂತ ಅಂದುಕೊಂಡೆ. ಆದ್ರೆ ಕ್ರೈಮ್ ಸ್ಪಾಟ್ ನಲ್ಲಿ ನಿನ್ನ ತಮ್ಮನ ವಿರುದ್ಧ ಸಾಕಷ್ಟು ಎವಿಡೆನ್ಸ್ ಗಳು ಸಿಕ್ಕಿದೆ. ಜೊತೆಗೆ ಲೀನಾ ಸಾಯೋದಕ್ಕೂ ಮುಂಚೆ ತನ್ನ ವಾಟ್ಸ್ಆಪ್ ಗ್ರೂಪ್ ನಲ್ಲಿ ಹಾಗೂ ಸ್ಟೇಟಸ್ ನಲ್ಲಿ ನಾನೇನಾದ್ರೂ ಸತ್ತರೆ ಅದಕ್ಕೆ ಕಾರಣ ಫಿಲಿಪ್ಸೆ ಅಂತ ಹಾಕಿದ್ಲು. ಇದೆಲ್ಲವನ್ನ ಆಧಾರವಾಗಿ ಇಟ್ಕೊಂಡೆ ಪೊಲೀಸರು ಇವನನ್ನ ಅರೆಸ್ಟ್ ಮಾಡ್ಕೊಂಡು ಬಂದಿದ್ದಾರೆ ಅಂತ ಹೇಳ್ತೇನೆ. ಆಗ ಬೇಕಂತಲೇ ಇನ್ಸ್ಪೆಕ್ಟರ್ ನಾರಾಯಣ್ ಅಬ್ರಹಾಂನ ಮುಂದೆ ಫಿಲಿಪ್ಸ್ಗೆ ಸರಿಯಾಗಿ ಹೊಡೆಯೋದಕ್ಕೆ ಶುರು ಮಾಡ್ತಾನೆ. ಇದನ್ನ ನೋಡಿ ಮತ್ತಷ್ಟು ಕೋಪಗೊಂಡ ಅಬ್ರಹಾಂ ಹೊಡೆಯೋದನ್ನ ನಿಲ್ಲಿಸಿ ಅಂತ ಜೋರಾಗಿ ಕೂಗ್ತಾನೆ. ಅದಕ್ಕೆ ಆ ಇನ್ಸ್ಪೆಕ್ಟರ್ ನಾರಾಯಣ್ ನಗುತ್ತಾ, ಅಬ್ರಹಾಂ, ಹಾನೆಸ್ಟ್ ಆಫೀಸರ್ ಆಗಿರುವ ನೀನು ಡ್ಯೂಟಿಗೆ ಅಡ್ಡಪಡಿಸ್ತಿದ್ಯಾ? ಪೊಲೀಸ್ ಆಗಿರುವ ನಿನಗೇನೆ ಗೊತ್ತಿಲ್ವಾ? ನಾನು ನನ್ನ ಕೆಲಸವನ್ನ ಮಾಡ್ತಿದ್ದೀನಿ ಅಷ್ಟೇ ಅಂತ ವಿಚಿತ್ರವಾಗಿ ನಗ್ತಾನೆ. ಸ್ನೇಹಿತರೆ, ಈ ಇನ್ಸ್ಪೆಕ್ಟರ್ ಗಳಾಗಿದ್ದ ದಿನೇಶ್ ಹಾಗೂ ನಾರಾಯಣನ್ಗೆ ಅಬ್ರಹಾಂ ಮೇಲೆ ಯಾಕಿಷ್ಟು ದ್ವೇಷ ಅಂತ ಮತ್ತೊಂದು ಫ್ಲಾಶ್ ಬ್ಯಾಕ್ ಅನ್ನ ತೋರಿಸಲಾಗುತ್ತೆ. ಚಿತ್ರದ ಶುರುವಿನಲ್ಲಿ ಅಬ್ರಹಾಂ ಮಕ್ಕಳನ್ನ ಕಿಡ್ನಾಪ್ ಮಾಡಿ ದುಡ್ಡನ್ನ ವಸೂಲಿ ಮಾಡ್ತಿದ್ದ ನೈಜೀರಿಯನ್ ಗ್ಯಾಂಗ್ ಅನ್ನ ಎನ್ಕೌಂಟರ್ ಮಾಡಿದ್ದ ಅಲ್ವಾ. ಮತ್ತಷ್ಟು ಎನ್ಕ್ವೈರಿ ಮಾಡಿದಾಗ ಗೊತ್ತಾಗಿರುತ್ತೆ ಆ ನೈಜೀರಿಯನ್ ಗ್ಯಾಂಗ್ ನವರ ಜೊತೆ ಶಾಮೀಲಾಗಿರೋದು ಈ ದಿನೇಶ್ ಹಾಗೂ ನಾರಾಯಣ್ ಇಬ್ಬರ ಮಕ್ಕಳು ಅಂತ. ಈ ವಿಷಯ ಗೊತ್ತಾಗ್ತಿದ್ದ ಹಾಗೆ ಅಬ್ರಹಾಂ ಮೊದಲು ದಿನೇಶ್ ನ ಮಗನನ್ನ ಅರೆಸ್ಟ್ ಮಾಡ್ತಾನೆ. ನಂತರ ನಾರಾಯಣ್ ನ ಮನೆಗೆ ಬಂದು ಅವನ ಮಗನನ್ನ ಅರೆಸ್ಟ್ ಮಾಡೋದಕ್ಕೆ ಪ್ರಯತ್ನ ಪಡ್ತಾನೆ. ಆಗ ನಾರಾಯಣ್ ತುಂಬಾನೇ ರಿಕ್ವೆಸ್ಟ್ ಮಾಡ್ತಾನೆ, ಅಬ್ರಹಾಂ, ನೀನು ಕೂಡ ನಮ್ಮ ಡಿಪಾರ್ಟ್ಮೆಂಟ್ ನವನೇ ಅಲ್ವಾ, ದಯವಿಟ್ಟು ಇದೊಂದು ಚಾನ್ಸ್ ಅನ್ನ ಕೊಡು, ನಮ್ಮ ಮಕ್ಕಳನ್ನ ಅರೆಸ್ಟ್ ಮಾಡ್ಬೇಡ, ಇನ್ನೊಮ್ಮೆ ಈ ರೀತಿ ತಪ್ಪಾಗದ ಹಾಗೆ ನಾವು ನೋಡಿಕೊಳ್ತೀವಿ ಅಂತ ಬೇಡಿಕೊಳ್ತಾರೆ. ಆದ್ರೆ ತುಂಬಾನೇ ಹಾನೆಸ್ಟ್ ಆಫೀಸರ್ ಆಗಿದ್ದ ಈ ಅಬ್ರಹಾಂ ಮಾತ್ರ, ನಾರಾಯಣ್, ನಾನು ನನ್ನ ಕೆಲಸವನ್ನ ಮಾಡ್ತಿದ್ದೀನಿ ಅಷ್ಟೇ, ಮೇಲಿನಿಂದ ಆರ್ಡರ್ಸ್ ಬಂದಿದೆ, ನಾನು ನಿಮ್ಮ ಮಗನನ್ನ ಅರೆಸ್ಟ್ ಮಾಡಲೇಬೇಕು ಅಂತ ಹೇಳಿಬಿಡ್ತೇನೆ. ಅಲ್ಲಿ ನಿಂತಿದ್ದ ನಾರಾಯಣ್ ಮಗ ತಾನು ಅರೆಸ್ಟ್ ಆಗಿ ಬಿಡ್ತೀನಿ ಅಂತ ಹೆದರಿಕೊಂಡು ರೂಮ್ಗೆ ಹೋಗಿ ಆತ್ಮಹತ್ಯೆ ಮಾಡಿಕೊಂಡು ಸತ್ತು ಹೋಗ್ತಾನೆ. ಇದನ್ನ ನೋಡಿದ ನಾರಾಯಣ್ ಹಾಗೂ ಅವನ ಹೆಂಡತಿ ತುಂಬಾನೇ ಎಮೋಷನಲ್ ಆಗಿ ಜೋರಾಗಿ ಅಳೋದಕ್ಕೆ ಶುರು ಮಾಡ್ತಾರೆ. ತಮ್ಮ ಮಗನ ಸಾವಿಗೆ ಈ ಅಬ್ರಹಾಂ ಅರೆಸ್ಟ್ ಮಾಡೋದಕ್ಕೆ ಬಂದಿದ್ದೇ ಕಾರಣ ಅಂತ ಅವನ ಮೇಲೆ ಸಿಟ್ಟು ಜಾಸ್ತಿ ಆಗುತ್ತೆ. ಅಂದಿನಿಂದ ಈ ದಿನೇಶ್ ಹಾಗೂ ನಾರಾಯಣ್ ಅಬ್ರಹಾಂ ಮೇಲೆ ಸೇಡನ್ನ ತೀರಿಸಿಕೊಳ್ಳೋದಕ್ಕೆ ಅವಕಾಶಕ್ಕಾಗಿ ಕಾಯ್ತಿರ್ತಾರೆ. ಈಗ ನಾರಾಯಣ್ ಹಾಗೂ ದಿನೇಶ್ ಅಬ್ರಹಾಂ ಮುಂದೆನೆ ಅವನ ತಮ್ಮನಿಗೆ ಸರಿಯಾಗಿ ಹೊಡೆದು, ಹೇಳೋ, ನೀನೇ ತಾನೆ ಲೀನಾಳನ್ನ ಕೊಲೆ ಮಾಡಿರೋದು, ಆಗಾಗ ನಿಮ್ಮಿಬ್ಬರ ಮಧ್ಯ ಜಗಳ ನಡೀತಿತ್ತು ತಾನೆ ಅಂತ ಕೇಳ್ತಾರೆ. ಅದಕ್ಕೆ ಆತ, ಸರ್, ನನ್ನ ಹಾಗೂ ಲೀನಾಳ ಮಧ್ಯ ಆಗಾಗ ಸಣ್ಣ ಪುಟ್ಟ ಜಗಳ ಆಗ್ತಿತ್ತು, ಅದನ್ನು ಬಿಟ್ರೆ ನಾನು ಯಾವತ್ತೂ ಕೂಡ ಆಕೆಗೆ ಹೊಡೆದಿಲ್ಲ ಅಂತ ಹೇಳ್ತೇನೆ. ಆಗ ನಾರಾಯಣ್, ಸರಿ, ನೀನು ಯಾವತ್ತಾದ್ರೂ ಲೀನಾಳ ಬಳಿ ದುಡ್ಡನ್ನ ಈಸ್ಕೊಂಡಿದ್ದ ಅಂತ ಕೇಳ್ತಾನೆ. ಅದಕ್ಕೆ ಫಿಲಿಪ್ಸ್, ಹೌದು, ನನ್ನ ಫ್ರೆಂಡ್ ಬಳಿ ಸಾಲ ಈಸ್ಕೊಂಡಿದ್ದೆ, ಅದನ್ನ ತೀರಿಸೋದಕ್ಕೆ ಅರ್ಜೆಂಟ್ ಆಗಿ ದುಡ್ಡು ಬೇಕಾಗಿದ್ದಾಗ ಈಸ್ಕೊಂಡಿದ್ದೆ ಅಂತ ಹೇಳ್ತಾನೆ. ಸರಿ, ನೀನು ಲೀನಾಳ ಜೊತೆ ಫಿಸಿಕಲಿ ಇಂಟಿಮೇಟ್ ಆಗಿದ್ದ ಅಂತ ಕೇಳಿದಾಗ ಫಿಲಿಪ್ಸ್ ಹೌದು ಅಂತ ಒಪ್ಕೋತಾನೆ. ಈಗ ತನ್ನ ಕಣ್ಣ ಮುಂದೆನೆ ತನ್ನ ತಮ್ಮನಿಗೆ ಹೊಡೆದು ಎನ್ಕ್ವೈರಿ ಮಾಡ್ತಿದ್ರು ಕೂಡ ಅಬ್ರಹಾಂಗೆ ಏನು ಮಾಡೋದಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಆ ಸೀರಿಯಲ್ ಕಿಲ್ಲರ್ ಆತ್ಮಹತ್ಯೆ ಮಾಡಿಕೊಂಡಾಗಿನಿಂದ ಅಬ್ರಹಾಂ ಈಗಲೂ ಕೂಡ ಸಸ್ಪೆನ್ಷನ್ ಅಲ್ಲೇ ಇರ್ತಾನೆ. ಈಗ ಈ ಅಬ್ರಹಾಂ ಮೇಲೆ ಸೇಡನ್ನ ತೀರಿಸಿಕೊಳ್ಳೋದಕ್ಕೆ ಕಾಯ್ತಾ ಇದ್ದ ನಾರಾಯಣ್ ಹಾಗೂ ದಿನೇಶ್ ಒಂದು ಐಡಿಯಾ ಮಾಡ್ತಾರೆ. ಫಿಲಿಪ್ಸ್ ನ ಈ ಕೇಸನ್ನ ಅಬ್ರಹಾಂಗೆನೆ ಅಸೈನ್ ಮಾಡಿಬಿಡೋಣ, ಹೇಗಿದ್ರು ಎಲ್ಲ ಸಾಕ್ಷಿಗಳು ಕೂಡ ಫಿಲಿಪ್ಸ್ ನ ವಿರುದ್ಧವಾಗೇ ಇದೆ, ತನ್ನ ತಮ್ಮನ ಕೇಸನ್ನ ಇನ್ವೆಸ್ಟಿಗೇಷನ್ ಮಾಡಿ ಅವನೇ ಜೈಲಿಗೆ ಕಳಿಸುವಂತಾಗ್ಲಿ, ಇದರಿಂದಾಗಿ ಅವನಿಗೆ ಮತ್ತಷ್ಟು ದುಃಖ ಕೊಟ್ಟ ಹಾಗಾಗುತ್ತೆ ಅಂತ ಅಂದುಕೊಳ್ತಾರೆ. ತಮ್ಮ ಹೈಯರ್ ಆಫೀಸರ್ ಗಳ ಬಳಿ ಮಾತನಾಡಿ ಅವನ ಸಸ್ಪೆನ್ಷನ್ ಅನ್ನ ರಿವೋಕ್ ಮಾಡಿ ಫಿಲಿಪ್ಸ್ ನ ಕೇಸನ್ನ ಅಬ್ರಹಾಂಗೆನೆ ಅಸೈನ್ ಮಾಡಿಸ್ತಾರೆ. ಈಗ ಇವರಿಬ್ಬರು ಸೇರಿ ತನ್ನ ತಮ್ಮನ ಕೇಸನ್ನ ತನಗೇನೆ ಯಾಕೆ ಅಸೈನ್ ಮಾಡಿಸಿದ್ರು ಅಂತ ಅಬ್ರಹಾಂಗೂ ಅರ್ಥ ಆಗಿರುತ್ತೆ. ನಿಜವಾಗಿಯೂ ಆ ದಿನ ರಾತ್ರಿ ನಡೆದದ್ದೇನು ಅಂತ ಕಂಡುಹಿಡಿದು ತನ್ನ ತಮ್ಮನನ್ನ ಕಾಪಾಡಬೇಕು ಅಂತ ಡಿಸೈಡ್ ಮಾಡಿ ಇನ್ವೆಸ್ಟಿಗೇಷನ್ ಮಾಡೋದಕ್ಕೆ ಶುರು ಮಾಡ್ತಾನೆ. ಫಿಲಿಪ್ಸ್ ಬಳಿ ಹೋಗಿ ಎನ್ಕ್ವೈರಿ ಮಾಡಿದಾಗ ಆತ ಅಳುತ್ತಾ, ಅಣ್ಣ, ನನ್ನ ಮಾತನ್ನ ನಂಬು, ನಾನು ನಿಜವಾಗಿಯೂ ಲೀನಾಳನ್ನ ಕೊಲೆ ಮಾಡಿಲ್ಲ, ಯಾರೋ ಪ್ಲಾನ್ ಮಾಡಿ ನನ್ನನ್ನ ಈ ಕೇಸ್ ನಲ್ಲಿ ಸಿಕ್ಕಿ ಹಾಕಿಸೋದಕ್ಕೆ ಪ್ರಯತ್ನ ಪಡ್ತಿದ್ದಾರೆ ಅಂತ ಹೇಳ್ತಾನೆ. ನಂತರ ಅಬ್ರಹಾಂ ಲೀನಾಳ ಮನೆಗೆ ಹೋಗಿ ಆಕೆ ತಂದೆ ತಾಯಿಯನ್ನ ಎನ್ಕ್ವೈರಿ ಮಾಡ್ತಾನೆ. ಆದ್ರೆ ಮಗಳನ್ನ ಕಳೆದುಕೊಂಡು ಮೊದಲೇ ದುಃಖದಲ್ಲಿದ್ದ ಲೀನಾಳ ತಂದೆ ಅಬ್ರಹಾಂಗೆನೆ ಸರಿಯಾಗಿ ಬೈದು ಬಿಡ್ತಾನೆ. ನಾವು ಎಷ್ಟು ಹೇಳಿದ್ವಿ ನಿನ್ನ ತಮ್ಮನನ್ನ ಪ್ರೀತಿ ಮಾಡ್ಬೇಡ ಅಂತ, ಆದ್ರೆ ಲೀನಾ ನಮ್ಮ ಮಾತನ್ನ ಕೇಳಲೇ ಇಲ್ಲ. ಆ ದಿನ ರಾತ್ರಿ ಲೀನಾ ನಿನ್ನ ತಮ್ಮನ ಜೊತೆ ಫೋನ್ ನಲ್ಲಿ ಮಾತನಾಡ್ತಾನೆ ಬೀಚ್ ಬಳಿ ಹೋಗಿದ್ದು, ನನ್ನ ಮಗಳ ಸಾವಿಗೆ ನೀವೇ ಕಾರಣ, ಇನ್ ಮುಂದೆ ನಮ್ಮ ಮನೆಗೆ ಬರ್ಬೇಡಿ ಅಂತ ಹೇಳಿ ಬೈದು ಕಳುಹಿಸಿ ಬಿಡ್ತಾರೆ. ನಂತರ ಡಾಕ್ಟರ್ ಬಳಿ ಹೋಗಿ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಅನ್ನ ಚೆಕ್ ಮಾಡಿಸಿದಾಗ ಗೊತ್ತಾಗುತ್ತೇನಂದ್ರೆ ಲೀನಾಳನ್ನ ಬೀಚ್ ನ ನೀರಿನಲ್ಲಿ ಮುಳುಗಿಸಿ ಸಾಯಿಸಲಾಗಿದೆ. ಹಾಗೂ ಲೀನಾಳ ಡೆಡ್ ಬಾಡಿ ಪೊಲೀಸರಿಗೆ ಸಿಕ್ಕಾಗ ಆಕೆ ಕೈ ಬೆರಳುಗಳಲ್ಲಿ ಫಿಲಿಪ್ಸ್ ನ ಕೂದಲು ಸಿಕ್ಕಿರುತ್ತೆ. ಖಂಡಿತ ಆಕೆ ಕೊಲೆಯಾಗೋದಕ್ಕೂ ಮುಂಚೆ ಫಿಲಿಪ್ಸ್ ಜೊತೆ ಫೈಟ್ ಮಾಡಿದ್ದಾಳೆ, ಹೀಗಾಗಿನೇ ನಿಮ್ಮ ತಮ್ಮನ ಕೂದಲು ಆಕೆ ಕೈಗಳಲ್ಲಿ ಸಿಕ್ಕಿದೆ. ಜೊತೆಗೆ ಕಾರನ್ನ ತರುವಾಗಿ ಚೆಕ್ ಮಾಡಿದಾಗ ಕಾರ್ನ ಡ್ಯಾಶ್ ಬೋರ್ಡ್ ನ ಮೇಲೆ ನಿಮ್ಮ ತಮ್ಮ ಫಿಲಿಪ್ಸ್ ನ ಫಿಂಗರ್ ಪ್ರಿಂಟ್ಸ್ ಗಳು ಪತ್ತೆಯಾಗಿವೆ. ಈ ಎಲ್ಲ ಸಾಕ್ಷಿಗಳನ್ನ ನೋಡಿದ್ರೆ ನಿಮ್ಮ ತಮ್ಮ
ತಮ್ಮನೆ ಈ ಕೊಲೆಯನ್ನ ಮಾಡಿರಬಹುದು ಅನ್ಸುತ್ತೆ ಸರ್ ಅಂತ ಹೇಳ್ತಾರೆ. ತಕ್ಷಣ ಮತ್ತೆ ಫಿಲಿಪ್ಸ್ ಬಳಿ ಹೋಗಿ ಲೀನಾಳನ್ನ ಯಾಕೆ ಬೀಚ್ ಬಳಿ ಕರೆದೆ, ಆ ದಿನ ಏನ್ ನಡೀತು ಅಂತ ಕೇಳ್ತೇನೆ. ಆಗ ಆತ, ಅಣ್ಣ ಆ ದಿನ ನಾನು ನನ್ನ ಫ್ರೆಂಡ್ಸ್ ಗಳ ಜೊತೆ ಮನೆಯಲ್ಲಿ ಪಾರ್ಟಿ ಮಾಡ್ತಿದ್ದೆ. ನನ್ನ ಜೊತೆ ಸಲೀಂ, ನಿಜಾಮ್ ಹಾಗೂ ಅರುಣ್ ಎಂಬ ಹುಡುಗರಿದ್ರು. ನಾವು ಚೆನ್ನಾಗಿ ಕುಡಿದು ಟೈಟ್ ಆಗಿದ್ದಾಗ ನನಗೆ ಲೀನಾಳ ಫೋನ್ ಬಂತು. ನಶೆಯಲ್ಲಿ ನಾನು ಏನ್ ಮಾತಾಡಿದೆ ಅನ್ನೋದೇ ನೆನಪಿಲ್ಲ. ಮರುದಿನ ಬೆಳಿಗ್ಗೆ ನನಗೆ ಪ್ರಜ್ಞೆ ಬಂದಾಗ ನೋಡಿದ್ರೆ ಪೊಲೀಸರು ಬಂದು ನನ್ನನ್ನ ಅರೆಸ್ಟ್ ಮಾಡಿಕೊಂಡು ಎಳೆದುಕೊಂಡು ಬಂದ್ರು. ಇಷ್ಟೇ ನನಗೆ ನೆನಪಿರೋದು, ನಿಜವಾಗಿಯೂ ಏನ್ ನಡೀತು ಅಂತ ಗೊತ್ತಿಲ್ಲ ಅಂತ ಹೇಳ್ತೇನೆ. ತಕ್ಷಣವೇ ಅಬ್ರಹಾಂ ಅವನ ಜೊತೆಗಿದ್ದ ಆ ಮೂವರು ಫ್ರೆಂಡ್ಸ್ ಗಳನ್ನ ಹೋಗಿ ಮೀಟ್ ಮಾಡ್ತಾನೆ. ತನ್ನ ತಮ್ಮನ ಜೊತೆಗಿದ್ದ ಈ ಮೂವರು ಫ್ರೆಂಡ್ಸ್ ಗಳು ಆತ ಆ ದಿನ ನಮ್ಮ ಜೊತೆಗೇನೆ ಪಾರ್ಟಿ ಮಾಡ್ತಿದ್ದ ಅಂತ ಕೋರ್ಟ್ಗೆ ಬಂದು ಸಾಕ್ಷಿ ಹೇಳಿದ್ರೆ ಅವನನ್ನ ಕಾಪಾಡೋದಕ್ಕೆ ಒಂದು ಸಣ್ಣ ದಾರಿ ಸಿಗುತ್ತೆ ಅಂತ ಅಂದುಕೊಂಡಿರ್ತಾನೆ. ದಯವಿಟ್ಟು ಆ ದಿನ ಏನ್ ನಡೀತು ಅಂತ ನೆನಪು ಮಾಡಿಕೊಂಡು ಹೇಳಿ ಅಂತ ಕೇಳ್ತಾನೆ. ಆಗ ಅವರು, ಸರ್ ಈ ವಿಷಯವನ್ನ ಫಿಲಿಪ್ಸ್ ನಿಮ್ಮ ಬಳಿ ಹೇಳಿದ್ದಾನೋ ಇಲ್ವೋ ನಮ್ಗೆ ಗೊತ್ತಿಲ್ಲ. ಆ ದಿನ ನಾವೆಲ್ಲ ಡ್ರಿಂಕ್ಸ್ ಮಾಡೋದ್ರ ಜೊತೆಗೆ ಡ್ರಗ್ಸ್ ಅನ್ನ ಕೂಡ ಕನ್ಸ್ಯೂಮ್ ಮಾಡಿದ್ವಿ. ಎಲ್ಲರೂ ಫುಲ್ ಟೈಟ್ ಆಗಿ ನಶೆಯಲ್ಲಿ ಮಲಗಿಕೊಂಡಿದ್ದಾಗ ನಿಮ್ಮ ತಮ್ಮ ಸುಮಾರು 10 ಗಂಟೆಗೆ ಹೊರಗಡೆ ಹೋದ. ನಂತರ ಮಧ್ಯರಾತ್ರಿ ವಾಪಸ್ ಬಂದು ಮಲಗಿಕೊಂಡ. ಆತ ಹೊರಗಡೆ ಹೋಗಿದ್ದಾಗ ನಿಜವಾಗಿಯೂ ಏನ್ ನಡೀತು ಅಂತ ಗೊತ್ತಿಲ್ಲ ಸರ್ ಅಂತ ಹೇಳ್ತಾರೆ. ತನ್ನ ತಮ್ಮ ಡ್ರಗ್ಸ್ ಅನ್ನ ಕೂಡ ಕನ್ಸ್ಯೂಮ್ ಮಾಡ್ತಿದ್ನ ಅಂತ ಗೊತ್ತಾಗಿ ಅಬ್ರಹಾಂಗೆ ತುಂಬಾನೇ ಶಾಕ್ ಆಗುತ್ತೆ. ಆಗ ಆ ಹುಡುಗರು, ಸರ್ ನೀವು ಹೇಳಿದ್ರೆ ಖಂಡಿತ ಈ ವಿಷಯವನ್ನ ಮುಚ್ಚಿಟ್ಟು ಫಿಲಿಪ್ಸ್ ಆ ದಿನ ನಮ್ಮ ಜೊತೆನೆ ಇದ್ದ ಅಂತ ಸಾಕ್ಷಿ ಹೇಳ್ತೀವಿ ಅಂತ ಹೇಳ್ತಾರೆ. ಆದ್ರೆ ಮೊದಲೇ ಹಾನೆಸ್ಟ್ ಆಫೀಸರ್ ಆಗಿದ್ದ ಅಬ್ರಹಾಂ ಈ ರೀತಿ ಮಾಡೋದಕ್ಕೆ ಒಪ್ಪಿಕೊಳ್ಳೋದಿಲ್ಲ. ಈ ಹುಡುಗರ ಮಾತುಗಳನ್ನ ಕೇಳಿದ ಅಬ್ರಹಾಂಗೂ ಕೂಡ ತನ್ನ ತಮ್ಮನೆ ಲೀನಾಳನ್ನ ಡ್ರಿಂಕ್ಸ್ ಅಂಡ್ ಡ್ರಗ್ಸ್ ನ ನಶೆಯಲ್ಲಿ ಕೊಲೆ ಮಾಡಿರಬಹುದಾ ಅಂತ ಅನುಮಾನ ಶುರುವಾಗುತ್ತೆ. ಮತ್ತೊಂದು ಕಡೆ ಈ ಫಿಲಿಪ್ಸ್ ನ ವಿರುದ್ಧ ವಾದ ಮಾಡೋದಕ್ಕೆ ಕೋರ್ಟ್ ಡಯಾನಾ ಎಂಬ ಗವರ್ಮೆಂಟ್ ಲಾಯರ್ ನನ್ನ ಅಪಾಯಿಂಟ್ ಮಾಡುತ್ತೆ. ಸ್ನೇಹಿತರೆ, ಇಲ್ಲಿ ನಮಗೆ ಡಯಾನಾ ಬಗ್ಗೆ ಗೊತ್ತಾಗುವ ಮತ್ತೊಂದು ವಿಷಯ ಏನ್ ಗೊತ್ತಾ? ಈ ಲಾಯರ್ ಡಯಾನಾ ಬೇರೆ ಯಾರು ಅಲ್ಲ, ಏಕೆ ಅಬ್ರಹಾಂನಿಂದ ಡಿವೋರ್ಸ್ ಪಡೆದುಕೊಂಡಿರುವ ಅವನ ಮಾಜಿ ಹೆಂಡತಿಯಾಗಿರ್ತಾಳೆ. ಈ ಡಯಾನಾ ಹಾಗೂ ಅಬ್ರಹಾಂ ತುಂಬಾನೇ ಇಷ್ಟಪಟ್ಟು ಮದುವೆ ಆಗಿರ್ತಾರೆ. ಆದ್ರೆ ಮದುವೆಯಾದ ಕೆಲವೇ ದಿನಗಳ ನಂತರ ಇಬ್ಬರ ಮಧ್ಯ ಪ್ರೊಫೆಷನ್ಗೆ ಸಂಬಂಧಪಟ್ಟಂತೆ ಜಗಳಗಳು ಶುರುವಾಗುತ್ತವೆ. ಕೊನೆಗೆ ಇಬ್ಬರ ಮಧ್ಯ ಸಂಬಂಧ ಸರಿಬರದೆ ಡಿವೋರ್ಸ್ ಪಡೆದುಕೊಂಡಿರ್ತಾರೆ. ಆದ್ರೆ ಡಯಾನಾಗೆ ಈಗಲೂ ಕೂಡ ಅಬ್ರಹಾಂನ ಮೇಲೆ ಒಂದು ರೀತಿ ಸಿಟ್ಟಿರುತ್ತೆ. ಅಬ್ರಹಾಂನ ಮೇಲಿದ್ದ ಕೋಪಕ್ಕೆ ಇವನ ತಮ್ಮ ಫಿಲಿಪ್ಸ್ಗೆ ಕಠಿಣವಾದ ಶಿಕ್ಷೆಯನ್ನ ಕೊಡಿಸಲೇಬೇಕು ಅಂತ ತುಂಬಾನೇ ಸ್ಟ್ರಾಂಗ್ ಆಗಿ ವಾದ ಮಾಡ್ತಾಳೆ. ಈಗ ಕೋರ್ಟ್ ನಲ್ಲೂ ಕೂಡ ಎಲ್ಲ ಸಾಕ್ಷಿಗಳು ಈ ಫಿಲಿಪ್ಸ್ ನ ವಿರುದ್ಧನೇ ಸಾಬೀತಾಗುತ್ತೆ. ಎಲ್ಲ ವಾದ ವಿವಾದಗಳನ್ನ ಆಲಿಸಿದ ನ್ಯಾಯಾಧೀಶರು ಫಿಲಿಪ್ಸ್ಗೆ 1 ಲಕ್ಷ ರೂಪಾಯಿ ದಂಡ ಹಾಗೂ ಜೀವಾವಧಿ ಶಿಕ್ಷೆಯನ್ನ ವಿಧಿಸಿ ಬಿಡ್ತಾರೆ. ಇದನ್ನ ನೋಡಿದ ಫಿಲಿಪ್ಸ್ ಇದೆಲ್ಲದಕ್ಕೂ ಕಾರಣ ತನ್ನ ಅಣ್ಣನೇ. ತಾನೊಬ್ಬ ಪೊಲೀಸ್ ಆಫೀಸರ್ ಆಗಿದ್ರು ಕೂಡ ಈ ಕೇಸ್ ನಿಂದ ನನ್ನನ್ನ ಪಾರು ಮಾಡೋದಕ್ಕೆ ಪ್ರಯತ್ನ ಪಡ್ಲಿಲ್ಲ. ಜೊತೆಗೆ ನಾನೇ ಈ ಕೊಲೆಯನ್ನ ಮಾಡಿರೋದು ಅಂತ ಆತ ಕೂಡ ನಂಬಿಬಿಟ್ನಲ್ಲ ಅಂತ ಆವತ್ತಿನಿಂದ ಅವನ ಮೇಲೆ ದ್ವೇಷ ಮಾಡೋದಕ್ಕೆ ಶುರು ಮಾಡ್ತಾನೆ. ಇದೇ ಕಾರಣಕ್ಕೆ ಅಬ್ರಹಾಂ ತನ್ನನ್ನ ನೋಡೋದಕ್ಕೆ ಜೈಲಿಗೆ ಬಂದಾಗಲೆಲ್ಲ ಈತ ಅವನ ಮುಖವನ್ನು ಕೂಡ ನೋಡ್ತಿರೋದಿಲ್ಲ. ಇಲ್ಲಿಗೆ ಸೀನ್ ಕಟ್ ಆಗಿ ಚಿತ್ರದ ಕತೆ ಈಗ ಪ್ರೆಸೆಂಟ್ ಗೆ ಬರುತ್ತೆ. ಅಬ್ರಹಾಂ ತನ್ನ ತಮ್ಮ ಜೈಲಿಗೆ ಹೋಗಿದ್ದನ್ನ ನೆನೆಸಿಕೊಂಡು ಪ್ರತಿದಿನವೂ ಒದ್ದಾಡ್ತಿರ್ತಾನೆ. ಹೀಗೆ ಮತ್ತಷ್ಟು ದಿನಗಳು ಕಳೆದು ಕತೆ 6 ತಿಂಗಳ ನಂತರಕ್ಕೆ ಶಿಫ್ಟ್ ಆಗುತ್ತೆ. ಒಂದು ದಿನ ಬೆಳಿಗ್ಗೆ ಫಿಲಿಪ್ಸ್ ಜೊತೆ ಆವತ್ತು ಮೂವರು ಫ್ರೆಂಡ್ಸ್ ಗಳಿದ್ರಲ್ವಾ, ಅದರಲ್ಲಿ ಒಬ್ಬ ಅಬ್ರಹಾಂನ ಮನೆಗೆ ಬರ್ತಾನೆ. ಸರ್, ಕಳೆದ ವಾರ ಒಂದು ರೋಡ್ ಆಕ್ಸಿಡೆಂಟ್ ನಲ್ಲಿ ನನ್ನ ಹೆಂಡತಿ ಹಾಗೂ ಮಗಳು ನನ್ನ ಕಣ್ಣ ಮುಂದೆನೆ ಪ್ರಾಣ ಬಿಟ್ರು. ಜೊತೆಗೆ ಬಿಸ್ನೆಸ್ ನಲ್ಲಿ ಲಾಸ್ ಆಗಿ ಈಗ ನಾನು ಬೀದಿಗೆ ಬಂದಿದ್ದೀನಿ. ಇಷ್ಟೆಲ್ಲ ನನಗೆ ಆಗ್ಬೇಕಂದ್ರೆ ನಾನೇನಾದ್ರೂ ಪಾಪ ಮಾಡಿರಲೇಬೇಕಲ್ಪ. ಅದೇನು ಅಂತ ಯೋಚನೆ ಮಾಡಿದಾಗ ನಿಮ್ಮ ತಮ್ಮನ ವಿಷಯ ನೆನಪಿಗೆ ಬಂತು. ಸರ್, ಆ ದಿನ ನಿಜವಾಗಿಯೂ ಏನ್ ನಡೀತು ಅಂತ ಈಗ ನಾನು ನಿಮ್ಗೆ ಹೇಳ್ಬೇಕು ಅಂತ ಅಂದುಕೊಂಡಿದ್ದೀನಿ ಅಂತ ಒಂದು ಶಾಕಿಂಗ್ ಟ್ವಿಸ್ಟ್ ರಿವೀಲ್ ಮಾಡೋದಕ್ಕೆ ಶುರು ಮಾಡ್ತಾನೆ. ಸ್ನೇಹಿತರೆ, ಆ ದಿನ ರಾತ್ರಿ ಇವರೆಲ್ಲ ಪಾರ್ಟಿ ಮಾಡ್ತಾ ಕೂತಿದ್ದಾಗ ಫಿಲಿಪ್ಸ್ ಬೇಡ ಅಂದ್ರೂ ಕೂಡ ಇವರೇ ಫೋರ್ಸ್ ಮಾಡಿ ಅವನಿಗೆ ಜಾಸ್ತಿ ಡ್ರಿಂಕ್ಸ್ ಹಾಗೂ ಡ್ರಗ್ಸ್ ಅನ್ನ ಕೂಡ ಕನ್ಸ್ಯೂಮ್ ಮಾಡಿಸಿರ್ತಾರೆ. ಫಿಲಿಪ್ಸ್ಗೆ ನಶೆ ಜಾಸ್ತಿ ಆಗಿ ಸೋಫಾದ ಮೇಲೆ ಮಲಗಿರ್ತಾನೆ. ಅದೇ ಸಮಯಕ್ಕೆ ಲೀನಾ ಅವನ ಮೊಬೈಲ್ಗೆ ಕಾಲ್ ಮಾಡ್ತಾಳೆ. ಫಿಲಿಪ್ಸ್ ಅಲ್ಲಿಂದ ಎದ್ದು ಹೋಗ್ಬೇಕು ಅನ್ನುವಷ್ಟರಲ್ಲಿ ಮತ್ತೆ ಪ್ರಜ್ಞೆ ತಪ್ಪಿ ಬಿದ್ದು ಬಿಡುತ್ತಾನೆ. ಆಗ ಲೀನಾ ಮತ್ತೊಮ್ಮೆ ಕಾಲ್ ಮಾಡ್ತಾಳೆ. ಬೇಗ ಹೊರಟು ಬಾ, ನಾನು ಬೀಚ್ ನಲ್ಲಿ ವೇಟ್ ಮಾಡ್ತಾ ಇದ್ದೀನಿ ಅಂತ ಹೇಳ್ತಿರೋದನ್ನ ಈ ಮೂವರು ಕೇಳಿಸಿಕೊಂಡು ಬಿಡ್ತಾರೆ. ಮೊದಲೇ ನಶೆಯಲ್ಲಿದ್ದ ಈ ಮೂವರು ಫಿಲಿಪ್ಸ್ ನನ್ನ ಕಾರ್ನ ಹಿಂಬದಿಯಲ್ಲಿ ಹಾಕಿಕೊಂಡು ಬೀಚ್ಗೆ ಹೋಗ್ತಾರೆ. ನಂತರ ಕುಡಿದ ನಶೆಯಲ್ಲಿ ಅರುಣ್ ಎಂಬಾತ ಲೀನಾಳನ್ನ ಹಿಂದಿನಿಂದ ಹೋಗಿ ಹಗ್ ಮಾಡಿ ಆಕೆ ಜೊತೆ ಮಿಸ್ಬಿಹೇವ್ ಮಾಡೋದಕ್ಕೆ ಶುರು ಮಾಡ್ತಾನೆ. ಇದನ್ನ ನೋಡಿ ತುಂಬಾನೇ ಶಾಕ್ ಆದ ಲೀನಾ ಕೋಪಗೊಂಡು ಅರುಣ್ನ ಕಪಾಳಕ್ಕೆ ಹೊಡೆದು ಅಲ್ಲಿಂದ ತಪ್ಪಿಸಿಕೊಳ್ಳೋದಕ್ಕೆ ಪ್ರಯತ್ನ ಪಡ್ತಾಳೆ. ಈಗ ಕುಡಿದ ನಶೆಯಲ್ಲಿ ಈ ಮೂವರು ಸೇರಿ ಲೀನಾಳ ಮೇಲೆ ಅತ್ಯಾಚಾರ ಮಾಡೋದಕ್ಕೆ ಪ್ರಯತ್ನ ಪಡ್ತಾರೆ. ಕೊನೆಗೆ ತನಗೆ ಹೊಡೆದ ಕೋಪದಲ್ಲಿದ್ದ ಅರುಣ್ ಲೀನಾಳನ್ನ ಸಮುದ್ರದ ನೀರಿನಲ್ಲಿ ಮುಳುಗಿಸಿ ಸಾಯಿಸಿ ಬಿಡ್ತಾನೆ.
ಮಾಡುತ್ತಾನೆ. ಸ್ವಲ್ಪ ಸಮಯದ ನಂತರ ನಶೆ ಇಳಿದ ಮೇಲೆ ತಾವು ಎಂತ ಕೆಲಸ ಮಾಡಿಬಿಟ್ವಿ ಅಂತ ಮೂವರಿಗೂ ಭಯ ಆಗೋದಕ್ಕೆ ಶುರುವಾಗುತ್ತೆ. ಹೇಗಾದ್ರೂ ಮಾಡಿ ಇದರಿಂದ ತಪ್ಪಿಸಿಕೊಳ್ಬೇಕು ಅಂತ ನಿರ್ಧಾರ ಮಾಡಿ ಲೀನಾಳ ಡೆಡ್ ಬಾಡಿಯನ್ನ ತೆಗೆದುಕೊಂಡು ಹೋಗಿ ಕಾರಿನ ಒಳಗಡೆ ಕೂರಿಸ್ತಾರೆ. ಆಕೆಯ ಫಿಂಗರ್ ಪ್ರಿಂಟ್ ಸಹಾಯದಿಂದ ಆಕೆಯ ಮೊಬೈಲ್ ಅನ್ನ ಅನ್ಲಾಕ್ ಮಾಡ್ತಾರೆ. ನಂತರ ವಾಟ್ಸ್ಆಪ್ ಅನ್ನ ಓಪನ್ ಮಾಡಿ ನನ್ಗೇನಾದ್ರೂ ಆದ್ರೆ ಫಿಲಿಪ್ಸೇ ಕಾರಣ ಅಂತ ವಾಟ್ಸ್ಆಪ್ ಗ್ರೂಪ್ ನಲ್ಲಿ ಹಾಗೂ ಸ್ಟೇಟಸ್ ನಲ್ಲಿ ಪೋಸ್ಟ್ ಮಾಡ್ತಾರೆ. ಪೊಲೀಸರಿಗೆ ಫಿಲಿಪ್ಸ್ ನ ಮೇಲೇನೆ ಅನುಮಾನ ಬರಬೇಕು ಅಂತ ಅವನ ತಲೆ ಕೂದಲನ್ನ ಗೊತ್ತಾಗದ ಹಾಗೆ ಕಟ್ ಮಾಡಿ ಲೀನಾಳ ಕೈ ಬೆರಳುಗಳಲ್ಲಿ ಸಿಕ್ಕಿಸ್ತಾರೆ. ನಂತರ ತಮ್ಮ ಎಲ್ಲ ಫಿಂಗರ್ ಪ್ರಿಂಟ್ ಗಳನ್ನ ಎರೇಸ್ ಮಾಡಿ ಫಿಲಿಪ್ಸ್ ನ ಫಿಂಗರ್ ಪ್ರಿಂಟ್ ಗಳನ್ನ ಮೂಡುವ ಹಾಗೆ ಮಾಡ್ತಾರೆ. ಮತ್ತೊಂದು ಕಡೆ ನಶೆಯಲ್ಲಿ ಮಲಗಿದ್ದ ಫಿಲಿಪ್ಸ್ ಗೆ ಏನ್ ನಡೀತಿದೆ ಅಂತಾನೆ ಗೊತ್ತಿರೋದಿಲ್ಲ. ಪ್ರೆಸೆಂಟ್ ನಲ್ಲಿ ಅಬ್ರಹಾಂಗೆ ನಿಜವಾಗಿಯೂ ನಡೆದದ್ದೇನು ಅಂತ ಗೊತ್ತಾಗಿ ತುಂಬಾನೇ ಶಾಕ್ ಆಗುತ್ತೆ. ಅನ್ಯಾಯವಾಗಿ ನಿರಪರಾಧಿಯಾಗಿರುವ ನನ್ನ ತಮ್ಮನನ್ನ ಜೈಲಿಗೆ ಹೋಗುವ ಹಾಗೆ ಮಾಡಿಬಿಟ್ನಲ್ಲ ಅಂತ ತುಂಬಾನೇ ಬೇಜಾರಾಗುತ್ತೆ. ತಕ್ಷಣ ಅಬ್ರಹಾಂ ಇದೇ ಸ್ಟೇಟ್ಮೆಂಟ್ ಅನ್ನ ಕೋರ್ಟ್ಗೆ ಬಂದು ಹೇಳು ಅಂತ ರಿಕ್ವೆಸ್ಟ್ ಮಾಡ್ತಾನೆ. ಅದಕ್ಕೆ ಆತ ಕೂಡ ಸರಿ ಅಂತ ಒಪ್ಪಿಕೊಳ್ತಾನೆ. ಆದ್ರೆ ಶಾಕಿಂಗ್ಲಿ ಮರುದಿನ ಬೆಳಿಗ್ಗೆ ನಿಜಾಮ್ನ ಮನೆಗೆ ಹೋಗಿ ನೋಡಿದ್ರೆ ಅವನನ್ನ ಯಾರೋ ಕೊಲೆ ಮಾಡಿ ನೇಣು ಹಾಕಿರುವ ರೀತಿ ಫ್ರೇಮ್ ಮಾಡಿರ್ತಾರೆ. ಇದನ್ನ ನೋಡಿದ ಅಬ್ರಹಾಂಗೆ ಮತ್ತಷ್ಟು ಶಾಕ್ ಆಗುತ್ತೆ. ಇದ್ದ ಒಬ್ಬ ಸಾಕ್ಷಿ ಕೂಡ ಸತ್ತು ಹೋದ, ಈಗೇನ್ ಮಾಡೋದು ಅಂತ ಯೋಚನೆ ಶುರುವಾಗುತ್ತೆ. ತಕ್ಷಣ ಅವತ್ತು ಪಾರ್ಟಿ ಮಾಡ್ತಿದ್ದ ಇನ್ನೂ ಇಬ್ಬರು ಹುಡುಗರ ಬಗ್ಗೆ ನೆನಪಾಗಿ ಅವರ ಬಳಿ ಹೋಗಿ ಸಾಕ್ಷಿ ಹೇಳಿ ಅಂತ ರಿಕ್ವೆಸ್ಟ್ ಮಾಡ್ತಾನೆ. ಆದ್ರೆ ಅವರು ನೋಡಿದ್ರೆ ಅಬ್ರಹಾಂಗೆನೆ ಹೊಡೆದು ಅಲ್ಲಿಂದ ಎಸ್ಕೇಪ್ ಆಗಿ ಬಿಡ್ತಾರೆ. ಮತ್ತೊಂದು ಕಡೆ ಜೈಲಿನಲ್ಲಿದ್ದ ಫಿಲಿಪ್ಸ್ ನೋಡಿದ್ರೆ ತಾನು ಜೈಲಿಗೆ ಬರೋದಕ್ಕೆ ತನ್ನ ಅಣ್ಣನೇ ಕಾರಣ. ನಾನು ಜೈಲಿನಿಂದ ಬಿಡುಗಡೆಯಾದ ನಂತರ ಮೊದಲಿಗೆ ನನ್ನ ಅಣ್ಣನನ್ನೇ ಸಾಯಿಸ್ತೀನಿ ಅಂತ ಡಿಸೈಡ್ ಮಾಡ್ತಾನೆ. ಫಿಲಿಪ್ಸ್ ಈ ರೀತಿ ಮಾತನಾಡ್ತಿರೋದನ್ನ ನೋಡಿದ ದಿನೇಶ್ಗೆ ತುಂಬಾನೇ ಖುಷಿಯಾಗುತ್ತೆ. ಇದೇ ಅವಕಾಶಕ್ಕಾಗಿ ಕಾಯ್ತಾ ಇದ್ದ ಆತ ಫಿಲಿಪ್ಸ್ ಬಳಿ ಬಂದು, ಫಿಲಿಪ್ಸ್ ನೋಡ್ದ ನಿಮ್ಮ ಅಣ್ಣ ಎಂತವನು ಅಂತ, ನೀನು ನಿರಪರಾಧಿ ಅಂತ ನಾವು ಎಷ್ಟೇ ಹೇಳಿದ್ರು ಕೂಡ ನಿಮ್ಮ ಅಣ್ಣನೇ ಬೇಕಂತ ನಿನ್ನನ್ನ ಜೈಲಿಗೆ ಕಳುಹಿಸಿ ಬಿಟ್ಟ. ನೀನಿಲ್ಲಿ ಜೈಲಿನಲ್ಲಿ ಶಿಕ್ಷೆ ಅನುಭವಿಸುತ್ತಿದ್ದರೆ ನಿನ್ನ ಅಣ್ಣ ಹೊರಗಡೆ ಆರಾಮಾಗಿ ಎಂಜಾಯ್ ಮಾಡ್ತಿದ್ದಾನೆ. ನಿಮ್ಮ ಅಣ್ಣ ಒಬ್ಬ ದೊಡ್ಡ ಸೆಲ್ಫಿಶ್ ವ್ಯಕ್ತಿ. ಆತ ಬೇಕಂದಿದ್ರೆ ನಿನ್ನನ್ನ ಜೈಲಿಗೆ ಹೋಗೋದ್ರಿಂದ ತಪ್ಪಿಸಬಹುದಿತ್ತು, ಆದ್ರೆ ಆತ ಆ ರೀತಿ ಮಾಡ್ಲಿಲ್ಲ. ನಾನೀಗ ನಿನ್ಗೊಂದು ಚಾನ್ಸ್ ಕೊಡ್ತೀನಿ. ನೀನು ನಿನ್ನ ಅಣ್ಣನನ್ನ ಕೊಲೆ ಮಾಡೋದಾದ್ರೆ ನಾನು ನಿನ್ನನ್ನ ಜೈಲಿನಿಂದ ತಪ್ಪಿಸಿಕೊಳ್ಳೋದಕ್ಕೆ ಸಹಾಯ ಮಾಡ್ತೀನಿ ಅಂತ ಹೇಳ್ತೇನೆ. ಮೊದಲೇ ಕೋಪದಲ್ಲಿದ್ದ ಫಿಲಿಪ್ಸ್ ಸರಿ ಅಂತ ಒಪ್ಪಿಕೊಳ್ತಾನೆ. ಈಗ ದಿನೇಶ್ ಫಿಲಿಪ್ಸ್ ಗೆ ಪೊಲೀಸ್ ಆಫೀಸರ್ ನ ಯೂನಿಫಾರ್ಮ್ ಅನ್ನ ಹಾಕಿಸಿ ತಪ್ಪಿಸಿಕೊಳ್ಳೋದಕ್ಕೆ ಸಹಾಯ ಮಾಡ್ತಾನೆ. ಹೊರಗಡೆ ಬರ್ತಿದ್ದ ಹಾಗೆ ಫಿಲಿಪ್ಸ್ ತನ್ನ ಅಣ್ಣನನ್ನ ಶೂಟ್ ಮಾಡಿ ಸಾಯಿಸೋದಕ್ಕೆ ಪ್ರಯತ್ನ ಪಡ್ತಾನೆ. ಆದ್ರೆ ಅಬ್ರಹಾಂ ಹೇಗೋ ಮಾಡಿ ಕಾರಿನಲ್ಲಿ ತಪ್ಪಿಸಿಕೊಳ್ತಾನೆ. ಮತ್ತೊಂದು ಕಡೆ ಈ ದಿನೇಶ್ ಹಾಗೂ ನಾರಾಯಣ್ ಫಿಲಿಪ್ಸ್ ಜೈಲಿನಿಂದ ತಪ್ಪಿಸಿಕೊಂಡಿದ್ದಾನೆ ಅಂತ ಎಲ್ಲರೂ ನಂಬುವ ಹಾಗೆ ಮಾಡ್ತಾರೆ. ಈ ಕಡೆ ಫಿಲಿಪ್ಸ್ ಗೆ ತನ್ನ ಅಣ್ಣನನ್ನ ಸಾಯಿಸೋದಕ್ಕೆ ಆಗ್ಲಿಲ್ವಲ್ಲ ಅಂತ ಅದೇ ಕೋಪದಲ್ಲಿ ತನ್ನ ಗರ್ಲ್ ಫ್ರೆಂಡ್ ಅನ್ನ ಕೊಲೆ ಮಾಡಿದ ಇಬ್ಬರಲ್ಲಿ ಒಬ್ಬ ಫ್ರೆಂಡ್ ಅನ್ನ ಹೊಡೆದು ಸಾಯಿಸಿ ಬಿಡ್ತಾನೆ. ಈಗ ಇವನ ಜೊತೆ ಇದ್ದ ಆ ಮೂವರು ಫ್ರೆಂಡ್ಸ್ ಗಳಲ್ಲಿ ಸಲೀಂ ಎಂಬ ಒಬ್ಬನೇ ಬದುಕುಳಿದಿರ್ತಾನೆ. ಪೊಲೀಸರು ಫಿಲಿಪ್ಸ್ ನ ಮುಂದಿನ ಟಾರ್ಗೆಟ್ ಈ ಸಲೀಂ ಅಂತ ಅರ್ಥ ಮಾಡ್ಕೊಂಡು ಅವನಿಗೆ ಪ್ರೊಟೆಕ್ಷನ್ ಕೊಡೋದಕ್ಕೆ ಪ್ರಯತ್ನ ಪಡ್ತಾರೆ. ಆದ್ರೆ ಆತ ಡ್ರಿಂಕ್ಸ್ ತರಬೇಕು ಅಂತ ಹೊರಗಡೆ ಹೋಗ್ತಿದ್ದ ಹಾಗೆ ಫಿಲಿಪ್ಸ್ ಅವನ ಮೇಲೂ ಕೂಡ ಅಟ್ಯಾಕ್ ಮಾಡಿ ಸಾಯಿಸಿ ಬಿಡುತ್ತಾನೆ. ಪೊಲೀಸರು ಕ್ರೈಮ್ ಸ್ಪಾಟ್ ಗೆ ಹೋಗಿ ಇನ್ವೆಸ್ಟಿಗೇಷನ್ ಮಾಡ್ತಿದ್ದಾಗ ಕ್ರೈಮ್ ಸ್ಪಾಟ್ ನಲ್ಲಿ ಒಂದು ಕಾರ್ ನ ಟೈರ್ ಮಾರ್ಕ್ ಇರೋದನ್ನ ಒಬ್ಬ ಸಬ್ ಇನ್ಸ್ಪೆಕ್ಟರ್ ಗಮನಿಸ್ತಾನೆ. ಇಲ್ಲಿಗೆ ಸೀನ್ ಕಟ್ ಆಗಿ ಮರುದಿನ ಬೆಳಿಗ್ಗೆ ನೋಡಿದ್ರೆ ಫಿಲಿಪ್ಸ್ ನ ವಿರುದ್ಧವಾಗಿ ಡಯಾನಾ ಎಂಬ ಲೇಡಿ ಲಾಯರ್ ವಾದ ಮಾಡಿದ್ಲು ಅಲ್ಪ. ಆಕೆ ಮನೆಗೆ ಎಸ್ಪಿ ಶಾಹಿಲ್ ಅಬ್ರಹಾಂ ನನ್ನ ಕರೆದುಕೊಂಡು ಬರ್ತಾನೆ. ವಿಷಯ ಏನು ಅಂತ ನೋಡಿದ್ರೆ ಈ ಡಯಾನಾಳ ಮಗನನ್ನ ಈ ಹಿಂದೆ ಅಬ್ರಹಾಂ ಒಂದು ನೈಜೀರಿಯನ್ ಗ್ಯಾಂಗ್ ಅನ್ನ ಎನ್ಕೌಂಟರ್ ಮಾಡಿದ್ದ ಅಲ್ಪ. ಅದರಲ್ಲಿ ಬದುಕುಳಿದಿದ್ದ ಒಬ್ಬ ಇವಳ ಮಗನನ್ನ ಕಿಡ್ನಾಪ್ ಮಾಡಿರ್ತಾನೆ. ಆತ 10 ಕೋಟಿ ರೂಪಾಯಿನ ಡಿಮ್ಯಾಂಡ್ ಮಾಡಿ ಆ ದುಡ್ಡನ್ನ ನಮ್ಮ ಗ್ಯಾಂಗ್ ಅನ್ನ ಎನ್ಕೌಂಟರ್ ಮಾಡಿದ್ದ ಅಬ್ರಹಾಮೇ ತೆಗೆದುಕೊಂಡು ಬರ್ಬೇಕು, ಇಲ್ಲ ಅಂದ್ರೆ ನಿಮ್ಮ ಮಗನನ್ನ ಸಾಯಿಸಿ ಬಿಡ್ತೀವಿ ಅಂತ ಥ್ರೆಟನ್ ಮಾಡಿರ್ತಾನೆ. ಈಗ ಡಯಾನಾ ಹೇಗಾದ್ರೂ ಮಾಡಿ ತನ್ನ ಮಗನನ್ನ ಕಾಪಾಡಿ ಅಂತ ಅಬ್ರಹಾಂ ಬಳಿ ಬೇಡಿಕೊಳ್ತಾಳೆ. ಸರಿ ಅಂತ ಒಪ್ಪಿಕೊಂಡ ಅಬ್ರಹಾಂ ಆ ಕಿಡ್ನಾಪರ್ ಹೇಳಿದ ಹಾಗೆ 10 ಕೋಟಿ ರೂಪಾಯಿನ ಕಾರ್ ನಲ್ಲಿ ಇಟ್ಕೊಂಡು ಹೊರಡ್ತಾನೆ. ಪೊಲೀಸರು ಅಬ್ರಹಾಂನ ಕಾರ್ ನಿಂದ ಸ್ವಲ್ಪ ಡಿಸ್ಟೆನ್ಸ್ ನಲ್ಲಿ ಫಾಲೋ ಮಾಡೋದಕ್ಕೆ ಶುರು ಮಾಡ್ತಾರೆ. ಆ ಕಿಡ್ನಾಪರ್ ಅಬ್ರಹಾಂ ದುಡ್ಡನ್ನ ತರ್ತಿದ್ದಾನೆ ಅಂತ ಗೊತ್ತಾಗಿ ಅವನಿಗೆ ಕಾಲ್ ಮಾಡಿ ಸಿಟಿಯಿಂದ ದೂರದಲ್ಲಿದ್ದ ಒಂದು ಸರ್ಕಲ್ ಬಳಿ ಇರುವ ಕಸದ ಬುಟ್ಟಿಗೆ ಹಾಕೋದಕ್ಕೆ ಹೇಳ್ತಾನೆ. ಸರಿ ಅಂತ ಈತ ಕಸದ ಬುಟ್ಟಿಗೆ ದುಡ್ಡನ್ನ ಹಾಕ್ತಿದ್ದ ಹಾಗೆ 4 ಕಾರುಗಳು ಅಲ್ಲಿಗೆ ಬಂದು ಸರ್ಕಲ್ ಅನ್ನ ತುಂಬಾನೇ ಸ್ಪೀಡ್ ಆಗಿ ಸರ್ಕಲ್ ಹೊಡೆಯೋದಕ್ಕೆ ಶುರು ಮಾಡುತ್ತವೆ. ಏನಾಗ್ತಿದೆ ಅಂತ ಅಬ್ರಹಾಂ ಆ ಕಸದ ಬುಟ್ಟಿ ಬಳಿ ಹೋಗಿ ನೋಡುವಷ್ಟರಲ್ಲಿ ದುಡ್ಡನ್ನ ತೆಗೆದುಕೊಂಡಿದ್ದ ಒಂದು ಕಾರ್ ನಲ್ಲಿದ್ದ ವ್ಯಕ್ತಿಗಳು ಎಸ್ಕೇಪ್ ಆಗಿ ಬಿಟ್ಟಿರ್ತಾರೆ. ಅಬ್ರಹಾಂ ತಕ್ಷಣ ಆ ಕಾರನ್ನ ಫಾಲೋ ಮಾಡೋದಕ್ಕೆ ತನ್ನ ಟೀಮ್ ಗೆ ಹೇಳ್ತಾನೆ. ಕೊನೆಗೆ ಪೊಲೀಸರು ಆ ಕಾರನ್ನ ತುಂಬಾ ಹೊತ್ತು ಚೇಸ್ ಮಾಡಿ ಸಿಟಿಯ ಔಟ್ಸ್ಕಟ್ ನಲ್ಲಿ ಹಿಡಿದು ಚೆಕ್ ಮಾಡಿದಾಗ ಆ ಕಾರ್ ನಲ್ಲಿ ದುಡ್ಡು ಇರೋದೇ ಇಲ್ಲ. ಆ ಡ್ರೈವರ್ ನನ್ನ ಹಿಡಿದು ಸರಿಯಾಗಿ ಹೊಡೆದು ಎನ್ಕ್ವೈರಿ ಮಾಡಿದಾಗ ಆತ ಹೇಳೋದೇನಂದ್ರೆ, ಸರ್ ಒಬ್ಬ ವ್ಯಕ್ತಿ ನಮಗೆ ಕಾಲ್ ಮಾಡಿ ಆ ಸರ್ಕಲ್ ಬಳಿ 5 ರೌಂಡ್ ಹೊಡೆದು ನಂತರ ಸ್ಪೀಡ್ ಆಗಿ ಹೋಗೋದಕ್ಕೆ ಹೇಳ್ತಾ, ಈ ರೀತಿ ಮಾಡಿದ್ರೆ 3,000 ರೂಪಾಯಿ ಕೊಡ್ತೀನಿ ಅಂತ ಹೇಳ್ತಾ ಅದಕ್ಕೆ ನಾವು ಈ ರೀತಿ ಮಾಡಿದ್ವಿ. ಇದನ್ನ ಬಿಟ್ರೆ ನಮ್ಗೇನು ಕೂಡ
ಗೊತ್ತಿಲ್ಲ ಸರ್ ಅಂತ ಹೇಳ್ತಾರೆ. ಇದನ್ನ ನೋಡಿದ ಶಾಹಿಲ್ಗೆ ಅರ್ಥ ಆಗುತ್ತೆ ಆ ಕಿಡ್ನಾಪರ್ ಪೊಲೀಸರ ಗಮನವನ್ನ ಬೇರೆ ಕಡೆ ಸೆಳೆಯೋದಕ್ಕೆ ಈ ರೀತಿ ಪ್ಲಾನ್ ಮಾಡಿದ್ದ ಅಂತ. ಅಷ್ಟರಲ್ಲೇ ಮತ್ತೊಂದು ಕಡೆ ಚಿತ್ರದ ಅಲ್ಟಿಮೇಟ್ ಹಾಗೂ ಅನ್ಎಕ್ಸ್ಪೆಕ್ಟೆಡ್ ಟ್ವಿಸ್ಟ್ ರಿವೀಲ್ ಆಗುತ್ತೆ. ತಕ್ಷಣವೇ ಪೊಲೀಸರು ಅಬ್ರಾಮ್ ನ ಮೊಬೈಲ್ಗೆ ಕಾಲ್ ಮಾಡಿದ್ರೆ ಅವನ ಫೋನ್ ನಾಟ್ ರೀಚಬಲ್ ಆಗಿರುತ್ತೆ. ಆ ಸರ್ಕಲ್ ಬಳಿ ಬಂದು ಆ ಕಸದ ಬುಟ್ಟಿಯಲ್ಲಿ ನೋಡಿದ್ರೆ ದುಡ್ಡಿನ ಬ್ಯಾಗ್ ಇರೋದೇ ಇಲ್ಲ ಹಾಗೂ ಅಬ್ರಾಮ್ ಕೂಡ ಅಲ್ಲಿ ಇರೋದೇ ಇಲ್ಲ. ಏನ್ ನಡೀತಿದೆ ಅಂತ ಯೋಚನೆ ಮಾಡುತ್ತಿರುವಾಗಲೇ ಒಬ್ಬ ಸಬ್ ಇನ್ಸ್ಪೆಕ್ಟರ್ ಅಲ್ಲಿಗೆ ಬರ್ತಾನೆ. ಮೊದಲಿನಿಂದ ಎಲ್ಲ ಡಾಟ್ ಗಳನ್ನ ಕನೆಕ್ಟ್ ಮಾಡಿದ್ದ ಆ ಸಬ್ ಇನ್ಸ್ಪೆಕ್ಟರ್ ಸುಕುಮಾರ್, ಸರ್ ಇಷ್ಟು ದಿನಗಳಿಂದ ನಮ್ಮ ಡಿಪಾರ್ಟ್ಮೆಂಟ್ ಮೋಸ ಹೋಗಿದೆ ಸರ್. ಆಫೀಸರ್ ಅಬ್ರಾಮ್ ಹಾಗೂ ಅವನ ತಮ್ಮ ಫಿಲಿಪ್ಸ್ ಮೊದಲಿನಿಂದಾನೇ ಒಂದಾಗಿದ್ರು. ಆದ್ರೆ ಡಯಾನಾಳ ಮಗನನ್ನ ಆ ನೈಜೀರಿಯನ್ ಗ್ಯಾಂಗ್ ಕಿಡ್ನಾಪ್ ಮಾಡಿದ್ದೇನೋ ನಿಜಾನೇ. ಈ ವಿಷಯ ಗೊತ್ತಾಗಿ ಅಬ್ರಾಮ್ ಹಾಗೂ ಫಿಲಿಪ್ಸ್ ಇಬ್ಬರು ಸೇರಿ ಆ ನೈಜೀರಿಯನ್ ಗ್ಯಾಂಗ್ ಜೊತೆ ಫೈಟ್ ಮಾಡಿ ಆ ಹುಡುಗನನ್ನ ಕಾಪಾಡಿದ್ದಾರೆ. ಆದ್ರೆ ಅವರು 10 ಕೋಟಿ ರೂಪಾಯಿ ಡಿಮ್ಯಾಂಡ್ ಮಾಡ್ತಿದ್ದಾರೆ ಅನ್ನುವ ರೀತಿ ತನ್ನ ತಮ್ಮನ ಕೈಯಲ್ಲೇ ಫೋನ್ ಮಾಡಿಸಿ ನಿಮ್ಮ ಬಳಿ ಈಗ ದುಡ್ಡನ್ನ ಇಸ್ಕೊಂಡು ಅದನ್ನ ತನ್ನ ತಮ್ಮನ ಕೈಗೆ ಕೊಟ್ಟು ಈಗಾಗಲೇ ಬೇರೆ ದೇಶಕ್ಕೆ ಕಳುಹಿಸಿರುತ್ತಾನೆ. ಸರ್ ನಿಮಗೆ ಇನ್ನೊಂದು ವಿಷಯ ಗೊತ್ತಾ, ಆ ದಿನ ಫಿಲಿಪ್ಸ್ ನ ಜೊತೆ 3 ಫ್ರೆಂಡ್ಸ್ ಗಳು ಪಾರ್ಟಿ ಮಾಡಿದ್ರು ಅಲ್ವಾ, ಆ 3ರನ್ನು ಕೂಡ ಈ ಫಿಲಿಪ್ಸ್ ಹಾಗೂ ಅಬ್ರಹಾಂ ಇಬ್ಬರು ಸೇರಿಕೊಂಡೇ ಕೊಲೆ ಮಾಡಿರೋದು. ಈ ವಿಷಯ ನನಗೆ ಹೇಗೆ ಗೊತ್ತಾಯ್ತು ಅಂತ ಯೋಚನೆ ಮಾಡ್ತಿದ್ದೀರಾ? ಫಿಲಿಪ್ಸ್ ನ ಜೊತೆಗಿದ್ದ 3 ಫ್ರೆಂಡ್ಸ್ ಗಳಲ್ಲಿ ಕೊನೆಯದಾಗಿ ಸಲೀಂ ಎಂಬ ಹುಡುಗ ಸತ್ತಿದ್ದ ಅಲ್ವಾ. ಆ ದಿನ ಕ್ರೈಮ್ ಸ್ಪಾಟ್ ಗೆ ಹೋದಾಗ ನೀವು ಡೆಡ್ ಬಾಡಿಯನ್ನ ನೋಡ್ತಿದ್ದಾಗ ನಾನು ಅಬ್ರಾಮ್ ಸರ್ ಯೂಸ್ ಮಾಡುವ ಕಾರ್ ನ ಟೈರ್ ಮಾರ್ಕ್ ಅನ್ನ ಅಲ್ಲಿ ನೋಡಿದ್ದೆ. ಆಗಲೇ ನನಗೆ ಡೌಟ್ ಬಂದಿತ್ತು ಅಬ್ರಾಮ್ ಸರ್ ತನ್ನ ತಮ್ಮನ ಜೊತೆ ಮೊದಲಿನಿಂದ ಎಲ್ಲವನ್ನ ಪ್ಲಾನ್ ಮಾಡಿ ಎಕ್ಸಿಕ್ಯೂಟ್ ಮಾಡ್ತಿದ್ದಾರೆ ಅಂತ. ಸರ್ ಈಗ ನಾವು ಆ ಫಿಲಿಪ್ಸ್ ನನ್ನ ಹಿಡಿಯೋದಕ್ಕೆ ಸಾಧ್ಯನೇ ಇಲ್ಲ. ಯಾಕೆಂದ್ರೆ ಅಬ್ರಾಮ್ ಸರ್ ಎಲ್ಲವನ್ನ ಪ್ಲಾನ್ ಮಾಡಿ ಆ 10 ಕೋಟಿ ರೂಪಾಯಿ ದುಡ್ಡನ್ನ ಕೊಟ್ಟು ಅವನನ್ನ ಈಗಾಗಲೇ ಬೇರೆ ದೇಶಕ್ಕೆ ಕಳುಹಿಸಿರ್ತಾರೆ. ಈ ವಿಷಯ ನನಗೆ ಹೇಗೆ ಗೊತ್ತಾಯ್ತಂದ್ರೆ 2 ವಾರಗಳ ಹಿಂದೆ ಅಬ್ರಾಮ್ ಅವರು ಫೇಕ್ ಪಾಸ್ಪೋರ್ಟ್ ಮಾಡುವ ಒಬ್ಬ ವ್ಯಕ್ತಿಯ ಬಳಿ ಮಾತನಾಡ್ತಿದ್ದನ್ನ ನಾನು ನೋಡಿದ್ದೆ. ಅಣ್ಣ ತಮ್ಮ ಇಬ್ಬರು ಕಿತ್ತಾಡಿಕೊಂಡು ಒಬ್ಬರನ್ನೊಬ್ಬರು ಸಾಯಿಸೋದಕ್ಕೆ ಪ್ರಯತ್ನ ಪಡ್ತಿದ್ದಾರೆ ಅಂತ ದಿನೇಶ್, ನಾರಾಯಣ್ ಹಾಗೂ ಬೇರೆ ಪೊಲೀಸರೆಲ್ಲ ನಂಬಿದ್ರು. ಆದ್ರೆ ಅಬ್ರಾಮ್ ಹಾಗೂ ಫಿಲಿಪ್ಸ್ ಮಾತ್ರ ಎಲ್ಲರೂ ಹೇಗೆ ಅವರನ್ನ ನೋಡೋದಕ್ಕೆ ಬಯಸ್ತಾರೋ ಅದೇ ರೀತಿ ನಾಟಕ ಮಾಡ್ತಾ ಲೀನಾಳನ್ನ ಕೊಲೆ ಮಾಡಿದ ಆ 3ರನ್ನ ಸಾಯಿಸಿ ತಮ್ಮ ಸೇಡನ್ನ ತೀರಿಸಿಕೊಂಡಿದ್ದಾರೆ. ಇದನ್ನ ಕೇಳಿದ ಎಲ್ಲ ಪೊಲೀಸರಿಗೆ ಒಂದೇ ಸರಿ ಶಾಕ್ ಆಗಿ ಹೋಗುತ್ತೆ. ಈಗ ಈ ನಾರಾಯಣ್, ದಿನೇಶ್ ಹಾಗೂ ಡಯಾನಾ ಇವರ್ಯಾರು ಕೂಡ ಅಬ್ರಾಮ್ ಹಾಗೂ ಫಿಲಿಪ್ಸ್ ಇಬ್ಬರು ಸೇರಿ ತಮಗೆ ಮೋಸ ಮಾಡಿದ್ರು ಅಂತ ಹೇಳಿಕೊಳ್ಳೋದಕ್ಕೆ ಸಾಧ್ಯನೇ ಇಲ್ಲ. ಯಾಕಂದ್ರೆ ಫಿಲಿಪ್ಸ್ ನನ್ನ ಜೈಲಿನಿಂದ ತಪ್ಪಿಸಿಕೊಳ್ಳುವ ಹಾಗೆ ಸಹಾಯ ಮಾಡಿದ್ದೆ ಈ ನಾರಾಯಣ್ ಹಾಗೂ ದಿನೇಶ್. ಜೊತೆಗೆ ಒಬ್ಬಳು ಗವರ್ಮೆಂಟ್ ಲಾಯರ್ ಆಗಿದ್ದ ಡಯಾನಾ 10 ಕೋಟಿ ರೂಪಾಯಿಯನ್ನ ಹೇಗೆ ಅರೇಂಜ್ ಮಾಡಿದ್ಲು, ಖಂಡಿತ ಆಕೆ ಬ್ಲಾಕ್ ಮನಿ ಇಟ್ಟುಕೊಂಡಿದ್ಲು ಅಂತ ಆಕೆ ಕೂಡ ಜೈಲಿಗೆ ಹೋಗಬೇಕಾಗುತ್ತೆ. ಹೀಗೆ ನಡೆದದ್ದೇನು ಅಂತ ಗೊತ್ತಿದ್ದರೂ ಕೂಡ ಪೊಲೀಸರು ಈ ಕೇಸನ್ನ ಸುಮ್ಮನೆ ಮುಚ್ಚಿ ಹಾಕಬೇಕಾಗುತ್ತೆ. ಇಲ್ಲಿಗೆ ಈ ಸೀನ್ ಕಟ್ಟಾಕಿ ಮರುದಿನ ಬೆಳಗ್ಗೆ ನೋಡಿದ್ರೆ ಅಬ್ರಾಹಂ ಡಯಾನಾಳ ಮಗನನ್ನ ಕರೆದುಕೊಂಡು ಪೊಲೀಸ್ ಸ್ಟೇಷನ್ ಗೆನೆ ಬರ್ತಾನೆ. ಇದನ್ನ ನೋಡಿದ ಸಬ್ ಇನ್ಸ್ಪೆಕ್ಟರ್ ಪ್ರಕಾಶ್, ಅಣ್ಣ ತಮ್ಮ ನೀವಿಬ್ರು ಹಾಕಿಕೊಂಡಿರುವ ಪ್ಲಾನ್ ಸಕ್ಸಸ್ ಆಯ್ತು ಅಂತ ಖುಷಿ ಪಡ್ಬೇಡಿ. ಈ ಹಿಂದೆ ಇದೇ ರೀತಿ ನಾನು ಇನ್ವೆಸ್ಟಿಗೇಷನ್ ಮಾಡ್ತಿದ್ದ ಆ ಸೀರಿಯಲ್ ಕಿಲ್ಲರ್ ನ ಕೇಸನ್ನ ನಾನು ಸಾಲ್ವ್ ಮಾಡ್ತೀನಿ ಅಂತ ಹೋಗಿ ಅವನ ಆತ್ಮಹತ್ಯೆಗೆ ಕಾರಣ ಆಗಿ ಸಸ್ಪೆಂಡ್ ಆಗಿದ್ದೆ. ಒಂದಲ್ಲ ಒಂದು ದಿನ ನಮ್ಮ ಕೈಗೆ ಸಿಕ್ಕಿ ಹಾಕಿಕೊಳ್ತೀಯ ಅಂತ ವಾರ್ನ್ ಮಾಡ್ತಾನೆ. ಆದ್ರೆ ಅಬ್ರಾಮ್ ಮಾತ್ರ ಏನನ್ನೋ ಮಾತನಾಡದೆ ಮುಗುಳ್ನಗುತ್ತಾ ಅಲ್ಲಿಂದ ಹೊರಟು ಬರ್ತಾನೆ. ಸ್ನೇಹಿತರೆ, ಈಗ ಚಿತ್ರದಲ್ಲಿ ಮತ್ತೊಂದು ಟ್ವಿಸ್ಟ್ ರಿವೀಲ್ ಆಗುತ್ತೆ. ಅಷ್ಟಕ್ಕೂ ಆ ದಿನ ಆ ಸೀರಿಯಲ್ ಕಿಲ್ಲರ್ ಗೆ ಏನಾಗಿರುತ್ತೆ ಗೊತ್ತಾ? ಅಬ್ರಾಮ್ ಆ ದಿನ ಅವನನ್ನ ಎನ್ಕ್ವೈರಿ ಮಾಡ್ತಿದ್ದಾಗ ಆತ ವಿಚಿತ್ರವಾಗಿ ನಗ್ತಾ, ಸರ್ ನೀವೀಗ ನನ್ನನ್ನ ಅರೆಸ್ಟ್ ಮಾಡಿ ಕೋರ್ಟ್ ಗೆ ಸಬ್ಮಿಟ್ ಮಾಡಿದ್ರು ಕೂಡ ನನ್ನ ವಿರುದ್ಧ ನಿಮ್ಮ ಬಳಿ ಯಾವುದೇ ಸಾಕ್ಷಿ ಇಲ್ಲ. ಜೊತೆಗೆ ನಾನು ಕೋರ್ಟ್ ನಲ್ಲಿ ಮಾನಸಿಕ ಅಸ್ವಸ್ಥನ ರೀತಿ ನಾಟಕ ಮಾಡ್ತೀನಿ. ನನಗೆ ಮೆಂಟಲಿ ಪ್ರಾಬ್ಲಮ್ ಇದೆ ಅಂತ ಗೊತ್ತಾದ್ರೆ ಕೋರ್ಟ್ ನನಗೆ ಜಾಸ್ತಿ ಶಿಕ್ಷೆ ಕೊಡೋದಿಲ್ಲ. ನನ್ನನ್ನ ಸೆಲ್ ನಲ್ಲಿ ಹಾಕೋದ್ರ ಬದಲಿಗೆ ಮೆಂಟಲ್ ಅಸೈಲಂಗೆ ಶಿಫ್ಟ್ ಮಾಡ್ತಾರೆ. ಆದ್ರೆ ನಾನು ಮತ್ತೆ ಹೊರಗಡೆ ಬಂದು ಕೊಲೆಗಳನ್ನ ಮಾಡೇ ಮಾಡ್ತೀನಿ ಅಂತ ಚಾಲೆಂಜ್ ಮಾಡ್ತಾನೆ. ಇದನ್ನ ಕೇಳಿದ ಅಬ್ರಾಮ್ಗೆ ಒಂದೇ ಸರಿ ಪಿತ್ತ ನೆತ್ತಿಗೇರುತ್ತೆ. ಈತ ಬದುಕಿದ್ರೆ ಮತ್ತಷ್ಟು ಅಮಾಯಕರು ಸಾಯಬೇಕಾಗುತ್ತೆ ಅಂತ ಆತ ಕೂಗದ ಹಾಗೆ ಬಾಯನ್ನ ಮುಚ್ಚಿ ಅವನ ಕತ್ತನ್ನ ಕುಯ್ದು ಸಾಯಿಸಿಬಿಟ್ಟಿರ್ತಾನೆ. ಆದ್ರೆ ಡಿಪಾರ್ಟ್ಮೆಂಟ್ ನವರು ಅದೊಂದು ಆತ್ಮಹತ್ಯೆ ಅಂದುಕೊಂಡು ಅಬ್ರಾಮ್ ನನ್ನ ಕೇವಲ ಸಸ್ಪೆಂಡ್ ಮಾಡಿರ್ತಾರಷ್ಟೇ. ಇದನ್ನ ನೆನಪಿಸಿಕೊಂಡ ಅಬ್ರಾಮ್ ಮುಗುಳ್ನಗುತ್ತಾ ಅಲ್ಲಿಂದ ಹೊರಗಡೆ ಬರ್ತಾನೆ ಹಾಗೂ ಇಲ್ಲಿಗೆ ಈ ಚಿತ್ರ ಮುಕ್ತಾಯವಾಗುತ್ತೆ. ಸ್ನೇಹಿತರೆ, ಚಿತ್ರದ ಕತೆ ಇಷ್ಟವಾಗಿದ್ರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಶೇರ್ ಮಾಡೋದನ್ನ ಮರೆಯಬೇಡಿ. ಇದೇ ರೀತಿಯ ವಿಡಿಯೋಸ್ಗಾಗಿ ಈ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲೇ ಇರುವ ಬೆಲ್ ಐಕಾನ್ ಅನ್ನ ಕ್ಲಿಕ್ ಮಾಡಿ.